ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈಗಾಗಲೇ ಸಮಯ ಆಗಿದೆ. ಕೆಲವು ಹಿರಿಯರು ಹೇಳ್ತಾ ಇದ್ರು, ಒಂದು ಬುದ್ಧಿವಾದ ಹೇಳ್ತೀನಿ, ತುಂಬ ಮಾತಾಡೋದನ್ನ ಕೇಳೋದಾಗ್ಲಿ ಅಥವಾ ತುಂಬ ಮಾತಾಡೋದಾಗ್ಲಿ ಆದರೆ ಆಯಸ್ ಕಮ್ಮಿ ಆಗುತ್ತೆ ಅಂತ. ಸೊ ನಿಮಗೂ ಕೂಡ ಏನೂ ತೊಂದರೆ ಕೊಡೋದಿಲ್ಲ. ನನಗೆ ಕೊಟ್ಟಿರೋ 20 ನಿಮಿಷದ ಅವಧಿಯ ಒಳಗೆ ನಾನು ಮುಗಿಸೋ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ನಾವು ಕನಕದಾಸ ಪ್ರಜ್ಞೆ ಮತ್ತು ಈ ಮಾಧ್ಯಮ ಅಂತ ಅಂದ್ಕೊಂಡಾಗ ನನಗೆ ಆಶ್ಚರ್ಯ ಆಗಿದ್ದು ಎಲ್ರಿಗೂ ಸಹಜ. ನಾನೊಬ್ಬರು ಪ್ರೊಫೆಸರ್ ಜೊತೆ ಮಾತಾಡ್ತಾ ಇದ್ದೆ, ಮೇಡಮ್ ಹೀಗೆಲ್ಲ ಮಾಡಬಹುದಲ್ವಾ ಅನ್ನೋ ಸಾಧ್ಯತೆಗಳ ಬಗ್ಗೆ ಮಾಧ್ಯಮದಲ್ಲಿ. ಅದಕ್ಕೆ ಅವ್ರು ಹೇಳಿದ್ರು, ಹೇಗೆ ಆಗತ್ತೆ, ಅವರು ಕೊಡೋದು ಸುದ್ದಿಯನ್ನ ಮಾತ್ರ, ಮಾಧ್ಯಮ ಮುದ್ರಿತ ಮಾಧ್ಯಮ ಮಾತ್ರ ಅಲ್ಲ ಅನ್ನೋದನ್ನ ನಾವು ಮೊದಲಿಗೆ ಅರಿವಾಗಬೇಕು. ಯಾಕೆಂತಂದ್ರೆ ಮುದ್ರಿತ ಮಾಧ್ಯಮದಲ್ಲಿ ಸಿಗುವಂತಹ ಒಂದು ಪ್ರಜ್ಞೆ ಬೇರೆ, ಈಗಿರುವಂತಹ ಸೋಷಿಯಲ್ ಮೀಡಿಯಾ ಅಂತ ಏನಿದೆ ಅದರಲ್ಲಿ ಬರುವಂತಹ ಎಷ್ಟೋ ವಿಷಯಗಳು ಬೇರೆ ಬೇರೆ ಆಗುತ್ತೆ. ಹಾಗಾಗಿ ಮಾಧ್ಯಮದವರು ಸುದ್ದಿಯನ್ನು ನೀಡೋದೇ ಆದ್ರೆ ಅಥವಾ ಘಟನೆಯನ್ನ ವಿವರಿಸೋದೇ ಆದ್ರೆ ಅವ್ರಿಗೆ ಯಾಕೆ ಕನಕ, ಅವ್ರಿಗೆ ಯಾಕೆ ಸಾಹಿತ್ಯ ಅಂತ ಅನ್ನೋದಾದ್ರೆ, ಸಾಹಿತ್ಯ ಜೀವನದಲ್ಲಿ ಒಂದು ಬೆಳಕನ್ನ ನೀಡುವಂಥದ್ದು. ಅದು ಜೀವನ ಕೊಡದೇ ಇರಬಹುದು, ಜೀವನವನ್ನ ಹೇಗೆ ಬದುಕಬೇಕು ಅನ್ನೋದನ್ನ ಸಾಹಿತ್ಯ ನೀಡುತ್ತೆ. ಮಾಧ್ಯಮ ಕೂಡ ನಮ್ಮ ಪ್ರಜಾಪ್ರಭುತ್ವದ 4ನೇ ಸ್ತಂಭ ಆಗಿದೆ. ಅದು ವಿಮರ್ಶಾತ್ಮಕವಾಗಿ ಜೀವನದಲ್ಲಿ ನಮ್ಮ ಆಡಳಿತ ಪ್ರಭುತ್ವ ಅನ್ನೋದು ಹೇಗೆ ನಡಿಬೇಕು ಅನ್ನೋದನ್ನ ಬಹಳ ನಿಖರವಾಗಿ ಕೊಡುವಂಥದ್ದು ಮಾಧ್ಯಮ. ಹಿಂದೆ ಮಾಧ್ಯಮ ಅನ್ನೋದೊಂದಾಗ ಪೇಪರಲ್ಲಿ ಯಾವ್ದಾದ್ರು ಹೆಸರು ಬರುತ್ತೆ ಅಂದ್ರೆ ಖುಷಿಯಾಗಿರೋದು. ಕೆಲವೊಮ್ಮೆ ರಾಜಕಾರಣಿಗಳು ತಮ್ಮ ಹೆಸರು ಒಳ್ಳೆಯ ರೀತಿಯಲ್ಲಿ ಬಂದ್ರೆ ಖುಷಿ ಪಡೋರು. ಅದೇನಾದ್ರೂ ತಮ್ಮ ಬಗ್ಗೆ ವಿಮರ್ಶಾತ್ಮಕವಾಗಿ ಬರೀತಾರೆ ಅಂತಂದ್ರೆ ಬಹಳ ಹೆದರಿಕೊಂಡಂತಹ, ಬಹಳ ತಡಪಡಿಸುವಂತಹ ಪ್ರಸಂಗಗಳಿದ್ವು. ತುಂಬಾ ಪತ್ರಿಕೆಗಳು ಆ ರೀತಿಯಾದಂತಹ ತಮ್ಮ ಸ್ಥಾಪನೆಯನ್ನ ಮಾಡಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಅವತ್ತು ಬರೆಯುವಂತಹ ವರದಿಗಾರರಿದ್ರಲ್ಲ, ಸಂಪಾದಕರಿದ್ರಲ್ಲ, ಅವರೆಲ್ಲರೂ ಕೂಡ ಸಾಹಿತ್ಯದ ಬ್ಯಾಕ್ಗ್ರೌಂಡ್ ಇದ್ದಂಥವ್ರೆ. ಬಟ್ ಬರ್ತಾ ಬರ್ತಾ ಏನಾಗ್ತಾ ಇದೆ ನಮ್ಮ ಮಾಧ್ಯಮಗಳು ಅಂತ ಅನ್ನೋದು ಬಹಳ ಇದು. ನಾವು ಮೊದಲಿಗೆ ಪೇಪರ್ನ ತೆಗೆದ್ರೆ ಅಲ್ಲಿ ಯಾವ ಒಂದು ಸುದ್ದಿ ಬರುತ್ತೆ, ಎಲ್ಲ ಸುದ್ದಿ ಬರೋದೇನು, ರೇಪ್ ಕೇಸ್ ಬರುತ್ತೆ, ಕೊಲೆ ಆಗಿದ್ ಬರುತ್ತೆ, ಅಲ್ಲ ಆಕ್ಸಿಡೆಂಟ್ ಆಗಿದ್ ಬರುತ್ತೆ, ಯಾರನ್ನೋ ಬೈದಂತಹ ಸುದ್ದಿ ಬರುತ್ತೆ. ಬೇಸರವಾಗಿ ನಾವು ಟಿವಿಯನ್ನ ನೋಡುವಂತ ಓಪನ್ ಮಾಡಿದ್ರೆ ಅಲ್ಲೇನ್ ಬರುತ್ತೆ, ಆ ಸಮುದಾಯದವರು ಈ ಸಮುದಾಯದವರಿಗೆ ಹಾಗಂದ್ರು ಹೀಗಂದ್ರು, ಈ ರಾಜಕಾರಣಿ ಸರಿಯೇ, ಈ ರಾಜಕಾರಣಿ ಇಲ್ವೇ, ಹೀಗೆ ಕೇಳಿ ಕೇಳಿ ಮನಸ್ಸು ಬೇಸರ ಆಗೋಗಿದೆ. ಇವತ್ತು ಸಮಾಜದಲ್ಲಿ ಶಾಂತಿಯುತವಾಗಿ ಪೇಪರನ್ನ ಓದೋದಕ್ಕೂ ಆಗೋದಿಲ್ಲ, ಟಿವಿಗಳನ್ನ ನೋಡೋಕ್ಕೂ ಆಗೋದಿಲ್ಲ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇವತ್ತು ಸಮಾಜ ಶಾಂತಿಯುತವಾಗಿಲ್ಲ, ತಳಮಳ, ತಲ್ಲಣಗಳು. ಒಬ್ಬ ವ್ಯಕ್ತಿ ಆರಾಮಾಗಿ ಕಾಫಿ ಕುಡಿತಾ ಪೇಪರ್ನ ಓದ್ತಾ ಇದ್ದಾನೆ ಅಂದ್ರೆ ಅವನ ಮನಸ್ಸು ಶಾಂತವಾಗ್ತಾನೆ ಇಲ್ಲ. ಅಲ್ಲೇನೋ ಒಂದು ತುಂಬಾ ಹಿಂಸೆ ಏನಾಗ್ಬಿಡುತ್ತೋ ಅನ್ನೋ ಆತಂಕದಲ್ಲಿ ಅವನ ದಿನ ಬಿಡುವ ಪರಿಸ್ಥಿತಿಗೆ ಕ್ರಿಯೇಟ್ ಆಗ್ತಾ ಇದೆ. ಹಾಗಾದ್ರೆ ಕನಕನ ಪ್ರಜ್ಞೆ ಏನಕ್ಕೆ ಬರಬೇಕು ನೋಡಿ. ಡಾರ್ವಿನ್ ಹೇಳ್ತಾನೆ, ಯಾರು ಬಲಿಷ್ಠರಾದವರು ಅವರು ಸರ್ವೈವ್ ಆಗ್ತಾರೆ ಅಂತ ಹೇಳಿ. ಇವತ್ತು ನಮ್ಮ ಸಮಾಜದಲ್ಲಿ ಅದು ಜಾತಿ ಆಗಿರಬಹುದು, ಅಧಿಕಾರ ಆಗಿರಬಹುದು, ಏನೇ ಆಗಿರಬಹುದು, ಯಾರು ಬಲಿಷ್ಠರಾಗಿರ್ತಾರೋ ಅವರು ಬದುಕನ್ನು ನಡೆಸುವಂತ ಪ್ರಯತ್ನ ಮಾಡಕ್ಕೆ ಶುರು ಮಾಡಿದರು. ಈ ಬಲಿಷ್ಠತೆ ನಾನೇ, ನನ್ನ ಬಿಟ್ಟರೆ ಇನ್ಯಾರು ಇಲ್ಲ ಅನ್ನುವಂತಹ ಆ ಮನೋಭಾವನ ಏನಿದೆ ಅಲ್ಲ, ಅದು ಮೀಡಿಯಾದಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ನಾನು ಈ ಸುದ್ದಿಯನ್ನ ತಂದೆ, ಇದು ನಮ್ಮ ಪತ್ರಿಕೆಯಲ್ಲಿ ಮೊದಲು ಬಂದಂತಹ ಸುದ್ದಿ ಅಂತ ಆಗ್ಬೋದು, ಅಥವಾ ಚಾನೆಲ್ನವರು ಹೇಳ್ಬೋದು, ನಮ್ಮ ಚಾನೆಲ್ನಿಂದ ತೋರಿಸಿದಂತಹದ್ದು, ನಾವು ಶ್ರೇಷ್ಠರು. ಈ ನಾವು ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಬೆಳ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ, ಅದು ಒಂದು ರೀತಿಯಲ್ಲಿ ತಮಗಿಂತಲೂ ದುರ್ಬಲರಾದವ್ರನ್ನ ಹೇಗೆ ಅದು ಒಂದು ಮಟ್ಟಕ್ಕೆ ತರುತ್ತೆ ಅಂತ ಅನ್ನೋದು. ರಾಜಕೀಯದಲ್ಲಿ ರಾಜಕಾರಣಿ ಆಗಿರಬಹುದು, ಅಧಿಕಾರಸ್ಥರಾಗಿರ್ಬೋದು, ಅಥವಾ ಪ್ರಭುತ್ವ ಅಂತ ಅನ್ಬೋದು, ತಾನು ದೊಡ್ಡವನಾದಾಗ ತನಗಿಂತ ಕೆಳಗಿನವರನ್ನ ಯಾವ ರೀತಿ ನೋಡುತ್ತೆ ಅಂತ. ಇಲ್ಲಿ ಕನಕದಾಸರು ನಮಗೆ ಬಹಳ ಶ್ರೇಷ್ಠರಾಗ್ತಾರೆ. ಯಾಕೆಂದ್ರೆ ಅವರ ನಳಚರಿತ್ರೆಯ ವಿಷಯವಂತು. ನಳಚರಿತ್ರೆಯಲ್ಲಿ ಒಂದ್ಸಲ ಏನಾಗತ್ತೆ, ನಳ ವಿಹಾರ ಮಾಡ್ತಾ ಇರ್ತಾನೆ. ವಿಹಾರ ಮಾಡ್ಬೇಕಾದ್ರೆ ಅಲ್ಲಿಗೆ ಒಂದು ಹಂಸ ಬರುತ್ತೆ. ಆ ಹಂಸನ ನೋಡ್ತಾನೆ, ತುಂಬಾ ಖುಷಿ ಆಗತ್ತೆ ಅವನಿಗೆ, ತುಂಬಾ ಚೆನ್ನಾಗಿದೆಯಲ್ಲ ಅಂತ ಹೋಗಿ ಅದನ್ನ ಹಿಡ್ಕೊಳ್ತಾನೆ. ತುಂಬಾ ಗಾಬರಿ ಆಗತ್ತೆ ಅದಕ್ಕೆ. ಅಯ್ಯೋ ಏನಪ್ಪಾ ಇದು, ಈ ರೀತಿ ನನ್ನನ್ನು ಹಿಡ್ಕೊಂಡ್ಬಿಟ್ಟ, ಅದು ಏನು ರಾಜ ಅಲ್ವಾ ಅಂತ. ಅದಕ್ಕದು ಒಂದು ಮಾತನ್ನು ಹೇಳುತ್ತೆ ನೋಡಿ, ಕೈ ಸದರದವರನ್ನು
ಕೊಲ್ಲುವುದೇ ನರಿಯುವುದು ಎನ್ನುತ್ತಾ ಭಯಂಕರ ಶತ್ರುಗಳನ್ನು ಸಂಹರಿಸುವುದು ನೃಪನೀತಿ. ನಿನಗಿದು ತರವೇ ಬಿಡು, ಪರಹಿಂಸೆ ದೋಷವದು ಅನ್ನತ್ತೆ. ನೋಡಿ, ಎಲ್ಲಿ ಪ್ರಭುತ್ವ ಅನ್ನೋದಿದೆ ಅದು ದುರ್ಬಲರನ್ನ ತುಂಬಾ ಕಾಡಿಸುತ್ತೆ. ಅದು ಜಾತಿ ಆಗಿರಬಹುದು, ವರ್ಗಭೇದ, ವರ್ಣಭೇದ ಏನಾದರೂ ಆಗಿರಬಹುದು. ತನ್ನಗೆ ಸರಿ ಸಮಾನ ಅಲ್ಲ ಅಂದಾಗ ಅದು ಬೇರೆಯವ್ರನ್ನ ತುಳಿಯೋದ ಪ್ರಯತ್ನ ಮಾಡುದು. ಇದನ್ನ ನಾವು ರಾಜಕೀಯಕ್ಕೆ ಹೇಗೆ ಬಳಸ್ಕೊಳ್ತಿದ್ದಾರೆ, ನಮ್ಮಲ್ಲಿ ಬರುವಂತಹ ಸುದ್ದಿ ಹೇಗಿದೆ ಅಂತ. ರಾಷ್ಟ್ರ ನಾಯಕರನ್ನ ನೋಡೋಣ. ಅದು ದೇಶದ ನಾಯಕರು ಹೇಗಿದ್ದಾರೆ. ಅಮೆರಿಕದ ರಾಷ್ಟ್ರಾಧ್ಯಕ್ಷರು ಈಗ ಸ್ವಲ್ಪ ದಿನದ ಹಿಂದೆ ತನ್ನ ಮಾತನ್ನ ಕೇಳಲಿಲ್ಲ ಅಂತ ಹೇಳಿ ಕೆಲವು ದೇಶಗಳ ಮೇಲೆ ಸುಂಕದ ಒಂದು ಇದನ್ನ ವಿಧಿಸ್ತಾರೆ, ತೆರಿಗೆನ ಜಾಸ್ತಿ ಮಾಡೋದು. ಆಗ ಬಂದಂತಹ ನ್ಯೂಸ್ಗಳನ್ನ ನೀವು ನೋಡ್ಬೋದು. ಹಾಗಿದ್ದರೆ ಭಾರತದ ಆಮದು ಪರಿಸ್ಥಿತಿ ಹೇಗಾಗ್ಬೋದು, ಆರ್ಥಿಕ ನೀತಿ ತಳಮೇಳಾಗ್ಬೋದಾ, ಅಲ್ಲಿರುವಂತಹ ಭಾರತೀಯರು, ಅಮೆರಿಕದ ಭಾರತೀಯರ ಪರಿಸ್ಥಿತಿ ಏನು, ಈ ರೀತಿಯ ಸುದ್ದಿಗಳನ್ನ ನೋಡಿದಂತಹ ನಮಗೆ ಎಷ್ಟು ತಳಮಳ ಆಗ್ಬೋದು. ಅಯ್ಯೋ, ಹಾಗಾದ್ರೆ ನಮ್ಮ ದೇಶ ಏನೇನೋ ಆಗ್ಬಿಡತ್ತಾ. ಆದ್ರೆ ಈ ತರ ಸುದ್ದಿಗಳು ಒಂದು ಸಮಾಜದಲ್ಲಿ ಏನ್ ಮಾಡತ್ತೆ, ಕಳವಳವನ್ನ ಅಥವಾ ಜನರಲ್ಲಿ ಒಂದು ನೋವನ್ನ, ಹಿಂಸೆಯನ್ನ, ಜನಜೀವನ ಮಾಡೋದಕ್ಕೆ ಸಾಧ್ಯನ ಅನ್ನೋ ಪ್ರಶ್ನೆಯನ್ನ ಪ್ರಾರಂಭ ಮಾಡುತ್ತೆ. ಇದು ಶ್ರೇಷ್ಠತೆಯ ವ್ಯಸನ. ಆ ಶ್ರೇಷ್ಠತೆಯ ವ್ಯಸನ ಏನಿದೆಯಲ್ಲ, ದೇಶಗಳ ಮಧ್ಯೆ ಯುದ್ಧವನ್ನ ಸಾರುತ್ತೆ. ಉಕ್ರೇನ್ ರಷ್ಯಾ ಯುದ್ಧ ಆಗಿರಬಹುದು, ಪ್ಯಾಲೆಸ್ತೈನ್ ಮತ್ತೆ ಇಸ್ರೇಲ್ ಯುದ್ಧ ಆಗಿರಬಹುದು, ಅಥವಾ ಈಗ ಒಂದು ದೇವಸ್ಥಾನಕ್ಕೋಸ್ಕರ ನಡೀತಾ ಇರುವಂತಹ ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ ನಡುವಣ ಯುದ್ಧಗಳಾಗಿರಬಹುದು, ನಮ್ಮ ದೇಶವೇ ಪಾಕಿಸ್ತಾನದ ವಿರುದ್ಧ ಮಾಡಿದಂತಹ ಯುದ್ಧಗಳು. ಇವೆಲ್ಲ ಏನಕ್ಕಾಗ್ತಾ ಇದ್ದಾವೆ? ನನ್ನ ಧರ್ಮ ಶ್ರೇಷ್ಠ, ನನ್ನ ಜಾತಿ ಶ್ರೇಷ್ಠ, ನಾನು ಶ್ರೇಷ್ಠ ಅನ್ನೋದು ವ್ಯಸನ. ಪಾಂಡು ಪುರಾಣ ಅಂತ ಒಂದಿದೆ, ಈರುಳ್ಳಿ ಪುರಾಣ ಅಂತ ಹೇಳಿ ಅದನ್ನ ಟ್ರಾನ್ಸ್ಲೇಷನ್ ಆಗಿದೆ. ಈ ಶ್ರೇಷ್ಠತೆಯ ವ್ಯಸನ ಇವತ್ತಾಗಲೇ ಬೆಳಗ್ಗೆಯಿಂದ ಬಹಳಷ್ಟು ಮಾತುಗಳಾದವು ರಾಮಧಾನ್ಯ ಚರಿತೆಯ ಬಗ್ಗೆ. ನಾನಿಗೆ ಶ್ರೇಷ್ಠತೆ ಅನ್ನೋದನ್ನ ಯಾವುದಕ್ಕೆ ತಗೋತೀನಿ ಗೊತ್ತಾ? ಮಾತಿನ ವರಸೆಗೆ ತಗೋತೀನಿ. ಇಲ್ಲಿ ಜಾತಿ ಬೇಡ ನಮಗೆ, ಜಾತಿ ಮೊದಲಿಂದ ಹೇಳಿದ್ದಾರೆ. ಆದರೆ ಕನಕದಾಸರು ಎಷ್ಟು ಅದ್ಭುತವಾಗಿ ಯೋಚನೆ ಮಾಡಿದ್ರು ಅಂತಂದ್ರೆ, ಶ್ರೇಷ್ಠತೆಯ ವ್ಯಸನ ಅನ್ನೋದು ಹೇಗಿರುತ್ತೆ. ರಾಮ ಬಂದಾಗ ಗೌತಮ ಮುನಿಗಳು ಅವನಿಗೆ ಆಹ್ವಾನ ಕೊಡ್ತಾರೆ, ಭೋಜನವನ್ನ ಏರ್ಪಡಿಸಿರ್ತಾರೆ. ಆ ಭೋಜನದ ಸಮಯದಲ್ಲಿ ಸುಮ್ಮನಿದ್ದಾಗೋದು ರಾಮ. ಈ ಆಹಾರಗಳು ಎಷ್ಟು ಪ್ರೋಟೀನ್ ಯುಕ್ತವಾದದ್ದು, ಯಾವುದು ಶ್ರೇಷ್ಠ ಅಂತ ಕೇಳಿದ್ರು. ಸಹಜವಾಗಿ ರಾಗಿ ಅಂತಂದ್ರು. ಕೋಪ ಬಂತು ಯಾರಿಗೆ? ಭತ್ತಕ್ಕೆ. ಅವನೇನ್ ಮಾಡ್ದ, ಏನ್ರಿ ನೀವು ಇಷ್ಟೆಲ್ಲ ಮಾತಾಡ್ತೀರಾ, ನಾವೆಷ್ಟು ಜನ ಇದ್ದೀವಿ, ಗೋಧಿ ಇದೆ, ಜೋಳ ಇದೆ ಅಂತಂದು ಬಿಟ್ಬಿಟ್ಟು ನೀವು ರಾಗಿನ ಶ್ರೇಷ್ಠ ಅಂತೀರಾ? ನಾನು ದೇವರಿಗೆ ನೈವೇದ್ಯವಾಗಿ ಸಲ್ತೀನಿ, ಇವನು ಅಂತ ಹೇಳಿ ಅದು ಎಷ್ಟು ಒಂದು ಇದು ಹೇಳತ್ತಂದ್ರೆ, ಬುಧನು ಜರೆದು ನಿರಾಕರಿಸಿ ಬಿಡದಂತು ನೀ ಶೂದ್ರಾನ್ನವಾದೆಯಲ್ಲ. ಗೌತಮನ್ಗೆ ರಾಮನ್ಗೆ ಹೇಳಕ್ಕಾಗ್ಲಿಲ್ಲ, ಯಾವುದಕ್ಕೆ ಭತ್ತಕ್ಕೆ ಬೈಯಕ್ಕಾಗ್ಲಿಲ್ಲ, ಯಾಕೆಂದ್ರೆ ಅವರು ಪ್ರಭುತ್ವದಲ್ಲಿದ್ರು. ಅದು ತನ್ನ ಬೈಗುಳವನ್ನ ತನ್ನಲ್ಲಿ ಮನಸ್ಸಿನಲ್ಲಿದ್ದಂತಹ ಕಸರಿಸಿಯನ್ನ ತಿರುಗಿಸಿದ್ ಯಾವ ಕಡೆಗೆ? ರಾಗಿ ಕಡೆಗೆ. ಅದಕ್ಕೆ ಹೇಳ್ತೇನೆ, ನೀನೊಬ್ಬ ಶೂದ್ರಾನ್ನ, ನಿನಗೆ ನನ್ನ ಲೆವೆಲ್ ಅಲ್ಲ, ನೀನನ್ನ ಹೇಗೆ ಅವರು ದೊಡ್ಡದು ಅಂತ ಹೇಳ್ತಾರೆ ಅಂತ. ರಾಗಿ ಸುಮ್ಮನಿರುತ್ತಾ? ಕೌಂಟರ್ ಕೊಡ್ತು. ಹೇಗೆ? ರಾಗಿ ಭತ್ತವನ್ನ, ಬಡವನಾದವರನ್ನು ಕಣ್ಣೆತ್ತಿ ನೋಡದ ನೀನು ಸತ್ತವರ ಪ್ರತಿಬಿಂಬ ರೂಪನು ಬಿತ್ತರಿಸಿ ಪಿತೃ ನಾಮಗಳ ನಿನಗಿತ್ತು ಮೂವರ ಹೆಸರಿನಲ್ಲಿ ಕರೆದು ಧರ್ಬೆಯಲ್ಲಿ ನೆತ್ತಿಯನ್ನು ಬಡಿದು ತುತ್ತ ನೀಡುವರು. ನೀನೇನು ದೊಡ್ಡದು ಅನ್ಕೊಂಡ್ಬಿಟ್ಟಿದ್ಯಾ? ನಾನಾದ್ರೆ ಬರಗಾಲದಲ್ಲಿ ಬಡವರಿಗೆ ಅಂಬಲಿಯಾಗಿ ಆಹಾರವನ್ನ ಹಾಕ್ತೀನಿ, ಅವರನ್ನ ಜೀವಿಸಕ್ಕೆ ಬಿಡ್ತೀನಿ ನಾನು. ಆದ್ರೆ ನೀನ್ ಹಾಗಲ್ಲ, ನಿನಗೆ ನೀರನ್ನೋದು ಬೇಕು, ನೀನು ಬರೀ ಶ್ರೇಷ್ಠರಿಗೆ ಮಾತ್ರ ಸಲ್ಲುವವನು. ಆದ್ರೆ ಒಂದೊಂದು ಸತ್ಯ, ಸತ್ತವರ ಹೆಸರಲ್ಲಿ ನಿನ್ನ ಪಿಂಡ ಹಾಗೆ ಇಡ್ತಾರೆ, ದರ್ಬೆಯಲ್ಲಿ ಅವರ ಹೆಸರಿನಲ್ಲಿ ನಿನ್ನ ತಲೆಯ ಮೇಲೆ ಕುಟ್ಟಿ ಹೇಳ್ತಾರೆ, ನೀನೊಬ್ಬ ತೊತ್ತ ಅಂತ ಹೇಳುತ್ತೆ. ಶುರು ಆಯ್ತು ನೋಡಿ ಅವರಿಬ್ಬರ ನಡುವೆ ದ್ವೇಷ ಭಾಷೆಯ ಒಂದು ಯುದ್ಧನೇ ಶುರು ಆಗುತ್ತೆ. ನೀನೊಬ್ಬ ಬಾಹಿರ ಅಂತ ಭತ್ತ ಹೇಳುತ್ತೆ ರಾಗಿಗೆ. ಬಾಹಿರ ಅಂದ್ರೆ ನೀನೊಬ್ಬ ಕೆಟ್ಟ ಮನುಷ್ಯ ಅಂತ, ನೀನೊಬ್ಬ ಹೀನ ಮನುಷ್ಯ ಅಂತ. ಇದು ಬಿಡತ್ತಾ? ನಾವ್ಯಾಕೆ ಕೆಟ್ಟ ಮನುಷ್ಯ ಆಗ್ತೀನಿ? ನೀನು ಬಾಣಂತಿಯರಿಗೆ ಪಥ್ಯ, ರೋಗಿಗಳಿಗೆ ಪಥ್ಯವಾದವನು, ಹೋಗೆಲ್ಲೋ ಅನ್ನತ್ತೆ.
ಕೊನೆಗೆ ಏಕವಚನಕ್ಕೆ ಬರ್ತಾರೆ ಅವರು, ನೀನೊಬ್ಬ ಕುಟಿಲಾತ್ಮ ಅಂತಂತಾರೆ, ನೀನೊಬ್ಬ ಮೂರ್ಖ ಅಂತ. ಈ ರೀತಿಯ ದ್ವೇಷ ಭಾಷಣಗಳು ಅವರ ನಡುವೆ ಶುರುವಾಗುತ್ತೆ. ಈ ದ್ವೇಷ ಭಾಷಣೆ ಹೆಂಗೆ ಹೋಗುತ್ತೆ ಅನ್ನೋದನ್ನು ಕೇಳಕ್ಕಾಗಲ್ಲ ರಾಮಂಗೆ. ಅವರಿಬ್ಬರನ್ನ ಸೆರೆಮನೆಗೆ ಹಾಕ್ತಾನೆ. ಇದನ್ನ ನಾನು ಇವತ್ತಿನ ಮಾಧ್ಯಮಗಳಿಗೆ ತಗೊಂಡು ಬರ್ತೀನಿ. ಪತ್ರಗಳ ಮುಖೇನ ಯಾವುದೋ ಒಂದು ತುಂಬಾ ಕ್ರೂಷಿಯಲ್ ಆಗಿರೋ ಸಬ್ಜೆಕ್ಟ್ಗೆ ಏನ್ ಮಾಡ್ತಾರೆ, ಆಹ್ವಾನ ಮಾಡ್ತಾರೆ. ಒಬ್ಬರ ಪರವಾಗಿ ಒಬ್ಬರು ವಿರೋಧವಾಗಿ ಅದ್ರ ಬಗ್ಗೆ ಪ್ರತಿಕ್ರಿಯೆಗಳು. ಒಂದು ಒಳ್ಳೆಯ ಪ್ರತಿಕ್ರಿಯೆ ಬಂದರೆ ಓದುಗರಿಗೆ ಖಂಡಿತವಾಗಿಯೂ ಅದು ತುಂಬಾ ಅನುಕೂಲ. ಟಿವಿಗಳಲ್ಲಿ ಈ ಚರ್ಚೆಗಳು ನಡೀತವೆ, ನೀವು ನೋಡಿರ್ಬೋದು. ಯಾವ ಮಟ್ಟಿಗೆ ಚರ್ಚೆಗಳು ನಡೀತವೆ ಅಂದರೆ ಮಾತಾಡ್ತಾ ತಮ್ಮ ಚೇರಿಂದ ಎದ್ದು ನೀನ್ ಹಾಗೆ ನೀನ್ ಹೀಗೆ ಅಂತ ಪಕ್ಷಗಳಾಗಿರ್ಬಹುದು, ಅಥವಾ ಅವರು ತನ್ನದೇ ಶ್ರೇಷ್ಠ ಅಂತ ಹೇಳಲೇಬೇಕು ಅಂತ ಬಂದವರು ಎಂಥ ಜಗಳಗಳಾಡ್ತಾರೆ. ನಾವು ಚಾನಲ್ನ ಚೇಂಜ್ ಮಾಡ್ಬೇಕಪ್ಪ ಅನ್ಸುತ್ತೆ. ಆದರೆ ನಾವು ಕಲಿಯೋದು ಏನಿದೆ? ಅದಕ್ಕೆ ನೋಡಿ ಕನಕದಾಸರು ಇದರಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್. ರಾಮ ಯಾವ ರೀತಿ ವರ್ತಿಸ್ತಾನೆ ಅಂತಂದ್ರೆ, ಬೆಳಗ್ಗೆ ಹೇಳಿದ್ರು ಸರ್, ರಾಮನಿಗೆ ಕೊಟ್ಟರು, ರಾಮ ಯಾರ ಪರವಾಗಿ ಇರೋದಿಲ್ಲ ಅಂತ. ಆ ರೀತಿಯಾದಂತಹ ಒಂದು ವ್ಯಕ್ತಿತ್ವ ನಮ್ಮ ಮಾಧ್ಯಮಗಳು ತರಬೇಕು, ಯಾವುದೇ ಪಕ್ಷ ಆಗಿರಲಿ. ಕೊನೆಗೇನಾಗತ್ತೆ, 6 ತಿಂಗಳ ಸೆರೆವಾಸದ ನಂತರ ಏನ್ ಮಾಡಿದ್ರು, ಭತ್ತ ನೀರನ್ನು ಅವಲಂಬಿಸಿ ಬರುವಂತ ಭತ್ತ ಸೊರಗೋಗತ್ತೆ ಖಂಡಿತ. ಅದೇ ನೀರು ಸ್ವಲ್ಪ ಇದ್ರೂ ಬದುಕುವ, ತನ್ನ ಧೀಶಕ್ತಿಯಿಂದ ಬದುಕುವಂತಹ ರಾಗಿ ಲವಲವಿಕೆಯಿಂದ ಇರುತ್ತೆ. ಆಗ ಹೇಳ್ತಾನೆ ಅವನು, ಯಾಕೆ ಅವನು ರಾಗಿಗೆ ರಾಘವ ಅಂತ ಹೆಸರು ಕೊಟ್ಟ ಅಂತಂದ್ರೆ, ಅದು ಧರೆಗೆ ಹೊದ್ದಿದ ಕ್ಷಾಮದಲ್ಲಿ ಕರುಣದಿನ್ನಡೆ ತಂದು ಲೋಕವನ್ನ ಉಳಿಸಿತು. ಇವತ್ತು ಕೆಲಸ ಮಾಡುವಂಥವ್ರು, ಕಸ ಗುಡಿಸುವಂಥವ್ರು, ಬೀದಿ ಕಸ ಗುಡಿಸ್ತಾರೆ. ರಸ್ತೆಗಳಲ್ಲಿ ಹೋದಾಗ ನೋಡಿ, 6 ಗಂಟೆ ನಾವು ವಾಕಿಂಗ್ ಹೋದಾಗ ಚಪಾಪ ಈ ಒಂದು ಚುಮು ಚಳಿಯಲ್ಲೂ ಕೂಡ ನಮ್ಮ ರಸ್ತೆಯನ್ನ ಸ್ವಚ್ಛ ಮಾಡ್ತಾ ಇರ್ತಾರೆ. ಅಲ್ಲಿ ಕಸ ಹಾಕೋರು ಯಾರು? ಎಲ್ಲ ಬುದ್ಧಿವಂತರೇ, ತಿಳಿದವರೇ. ಹಾಗೆ ನಮ್ಮ ರಾಜಕೀಯದಲ್ಲೂ ಅಷ್ಟೇ ಬುದ್ಧಿವಂತರು ಇರ್ತಾರೆ. ಆದ್ರೆ ಅಲ್ಲಿ ಒಂದು ಯಾವುದೇ ರೀತಿಯಾದಂತಹ ಒಂದು ಗೌರವವನ್ನು ಕೊಡದೆ ಅವನೇನ್ ಮಾಡ್ತಾನೆ ಇವನೇನ್ ಮಾಡ್ತಾನೆ ಅಂತ ಸಭೆಗಳಲ್ಲಿ ಒಬ್ಬರಿಗೊಬ್ಬರು ಕಿರುಚಾಡುವಂಥದ್ದು, ಯಾವುದನ್ನು ಕೂಡ ಸರಿಯಾಗಿ ಚರ್ಚೆಗೆ ಒಳಪಡಿಸದೆ ಒಬ್ಬರಿಗೊಬ್ಬರು ನೀನೇನೋ ನಾನೇನೋ ಅಂತ ಹೇಳಿ ಜಾತಿ ನಿಂದನೆಯನ್ನ ಮಾಡಿಕೊಡ್ತಾರೆ. ಮಾಧ್ಯಮಗಳು ಕೂಡ ಅವರು ಹೇಳೋದನ್ನ ರಾ ಆಗೇ ಕೊಟ್ರೆ ಸಮಾಜ ಏನ್ ಅನ್ಕೊಳ್ಳುತ್ತೆ, ಅವನನ್ನ ಜಾತಿಯ ಒಂದು ನೆಪದಲ್ಲಿ ಇಟ್ಟಿಕೊಟ್ಟಾಗ, ಒಂದು ಸಮುದಾಯವನ್ನು ಹೆಸರಿಸಿ ಆ ರಾಜಕಾರಣಿ ಹೆಸರನ್ನ ಹೇಳಿದಾಗ ಆ 2 ಸಮುದಾಯಗಳ ನಡುವೆ ಯುದ್ಧಗಳು ಪ್ರಾರಂಭ ಆಗುತ್ತೆ. ಹಾಗಾಗಿ ಹೇಗೆ ಕೊಡಬಹುದು? ಕನಕದಾಸರು ನಿಂದಾಸ್ತುತಿಗಳು ಅಂತ ಇದೆ. ಎಷ್ಟು ಅದ್ಭುತವಾಗಿ ಅವರು ಬರೆದಿದ್ದಾರೆ ಅಂತಂದ್ರೆ, ನಾನೇ ನಂದೆನೋ ರಂಗಯ್ಯ ರಂಗ ನಿನ್ನ ನಾನೇ ನಿಂದೆನೋ ಅಂತ. ಅದನ್ನ ಹೇಳ್ಬಿಡ್ತೇನೆ. ಧೀರ ಸೋಮಕ ವೇದ ಚೋರ ಕಳನನು ಸೀರಿ ವಾರಿಗೆ ಹಿಡಿದು ಪರ್ವತವನೆತ್ತಿ ಧಾರಣಿಯನ್ನು ಕದ್ದ ಧನುಜ ದಲ್ಲಣನಾದ ನಾರಸಿಂಹ ನಿನಗೆ ನಾನೇ ನಿಂದೆನೋ. ನೋಡು, ನೀನು ಏನ್ ಮಾಡಿದೆ, ನೀನು ಮತ್ಸ್ಯಾವತಾರಿಯಾಗಿ ಹೋದೆ, ವೇದಗಳನ್ನು ತನಗೆ ಪುರಾಣ ಗೊತ್ತಿದ್ರೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಪ್ರಹ್ಲಾದನ ಕಾರಣದಿಂದ ನೀನು ನಾರಸಿಂಹನಾದೆ, ವರಾಹ ರೂಪವನ್ನ ತಾಳದೆ. ಅಷ್ಟೇ ನಾನು ಅಂದಿದ್ದು, ನೀನು ನಾನೇನು ಅನ್ಲೇ ಇಲ್ಲ ಅಂತ ಅಂದ್ಬಿಟ್ಟು ನೋಡಿ. ಇದು ನಿಜವಾಗ್ಲೂ ನಾವು ರವೀಂದ್ರ ಭಟ್ ಸರ್ ಹೇಳೋದು, ಯಾರಿಗೆ ಕೊಡಬೇಕು ಇದು? ನಾವು ವರದಿಗಾರ ಚೇಂಜ್ ಆಗ್ಬೇಕಾ, ಸಂಪಾದಕ ಚೇಂಜ್ ಆಗ್ಬೇಕಾ, ಅಥವಾ ಸುದ್ದಿ ಚೇಂಜ್ ಆಗ್ಬೇಕಾ ಅಂತ. ಬಹುಶಃ ನನ್ನ ಅನಿಸಿಕೆ, ಯಾರು ವರದಿಯನ್ನ ಮಾಡ್ತೀರಾ ಅಥವಾ ಸಂಪಾದಕಿಯನ್ನ ಮಾಡ್ತಾರೆ ಅವರು ಈ ರೀತಿಯಾದಂತಹ ಕೆಲವೊಂದು ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಂಡ್ರೆ ವರದಿ ಖಂಡಿತ ಚೆನ್ನಾಗಿರುತ್ತೆ. ಅವ್ರು ಹೇಳ್ತಾರೆ ನೋಡಿ, ನೀನು ತುಂಬಾ ಗ್ರೇಟ್ ಅಂತಾನೆ ನಾನು ಹೇಳ್ತಿರೋದು ಅಂದ್ಬಿಟ್ಟು ಮತ್ತೆ ಅವನನ್ನು ಒಂದು ರೀತಿ ಹಾಸ್ಯವಾಗಿ ವಿಡಂಬನೆಯಾಗಿ ಹೇಳ್ತಾರೆ ಶ್ರೀಕೃಷ್ಣಂಗೆ. ನೀರ ಪೊಕ್ಕವನೆಂದನೆ, ಓಹ್ ನೀನು ನೀರು ಹೋದೆಮ್ಮ, ನೀನು ಏನು ಆಗಿಲ್ಲ ನಿನ್ನ ಕೈಲಿ ಅಂತಂದ ನಾನು ಇಲ್ವಲ್ಲ. ಬೆನ್ನಲ್ಲಿ ಘನಭಾರ ಪೊತ್ತವನೆಂದೆನೆ, ಅಯ್ಯೋ ನೀನು ಕೂರ್ಮಾವತಾರ ಹೊತ್ಕೊಂಡು ಇಡೀ ಪರ್ವತವನ್ನೇ ಮೈ ಮೇಲೆ ಹೇಳ್ಕೊಂಡೆ ಅಂತೇನೋ ಅನ್ನ. ಖಂಡಿತ ಅಂದಿಲ್ಲ ನಾನು. ಮಣ್ಣನಾಗಿದ್ದು ಬೇರ ಮೆದ್ದವನೆಂದನೆ, ನಿನ್ ಕೈಲೇನಾಗತ್ತೆ, ನೀನು ಬರೀ ವರಾಹ ರೂಪ ತಾಳ್ಬಿಟ್ಟು ನೀನು ಮಣ್ಣನ್ನ ಅಗದು ಬೇರನ್ನ ತಿಂದವನು ಅಂತೇನಾರನ್ನ ಇಲ್ವಲ್ಲ, ನಾನು ಹಾಗಂದಿಲ್ಲ. ರಕ್ಕಸನಳು ಹೋರಿ ಹೊಯ್ದೆಂಬ ರೀತಿ ಸ್ವಲ್ಪ ಬದಲಾಗಬೇಕು. ಇದು ನಮಗೆ ಬೇಕಾಗಿರುವಂಥದ್ದು. ಕನಕ ಪ್ರಜ್ಞೆ ಇನ್ನೇನು ಅಲ್ಲ, ಇದು ನಮಗೆ ಬೇಕು.
ಬರೀ ಜಾತಿ ತಾರತಮ್ಯನೇ ಅಲ್ಲ. ನೀವು ಒಂದು ನ್ಯೂಸನ್ನು ಕೊಡ್ತೀರಾ ಅಂದ್ಕೊಳ್ಳಿ, ದಲಿತರಿಗೆ ಇವತ್ತು ಕೂಡ ದೇವಸ್ಥಾನದಲ್ಲಿ ಪ್ರವೇಶ ದೊರಕ್ತಾ ಇದೆ ಅಂತ ಮೊನ್ನೆ ನಾನು ಇದೇ ಪ್ರಜಾವಾಣಿಯಲ್ಲಿ ಓದಿದ್ದು. ಬಹಳ ಆಶ್ಚರ್ಯ ಆಯಿತು. ಇದೇನಿದೆ ಇವತ್ತಿಗೂ ಕೂಡ ಇಂಥ ಕಾಲದಲ್ಲೂ ಈ ಥರದ್ದು ಒಂದು ವ್ಯವಸ್ಥೆ ಇದೆಯಾ ಅಂತ. ಹಾಗೆಯೇ ಮುಟ್ಟಾದಂಥ ಹೆಣ್ಮಕ್ಳನ್ನ ಶಿರಾದ ತಾಲೂಕಿನ ಯಾವುದೋ ಒಂದು ಹಳ್ಳಿಯಲ್ಲಿ ದೂರದ ಹೊರಗೆ ಕೂರಿಸ್ತಾರೆ ಅಂತ ಇದೇ ಮಾಧ್ಯಮ ತೋರಿಸ್ತು. ಆದರೆ ಅಲ್ಲಿರೋ ತಹಸೀಲ್ದಾರ್ ಅವರಿಗೆ ಬುದ್ಧಿಯನ್ನೇ ಹೇಳಿ, ಅವ್ರಿಗೆ ಎಷ್ಟು ನಂಬಿಕೆ, ಮೂಢನಂಬಿಕೆ ಇದೆ ಅಂದರೆ, ಒಬ್ಬ ವಯಸ್ಸಾದವ್ರು ಹೇಳ್ತಾರೆ, ನೋಡಿ ಇದು ಮೊದಲಿಂದ ಮಾಡ್ಕೊಂಡು ಬಂದಂತಹ ಇದು, ನಾವು ಹೆಣ್ಮಕ್ಳನ್ನಾಗಲಿ ಅಥವಾ ಮಗುವನ್ನ ಹೆತ್ತೋ ಬಾಣಂತಿಯನ್ನಾಗಲಿ ಅಲ್ಲೇ ಕೂರಿಸ್ಬೇಕು, ನಾವು ದೇವರನ್ನ ಕೇಳ್ತೀವಿ, ದೇವ್ರು ಒಪ್ಕೊಂಡ್ರೆ ನಾವು ಅವರನ್ನ ಮನೆಗೆ ಸೇರಿಸ್ತೀವಿ ಅಂತ. ಕೊನೆಗೆ ಆ ವ್ಯಕ್ತಿ ದೇವರ ಹತ್ರ ಹೋಗಿ ಕೇಳೋ ಹಾಗೆ ಮಾಡಿ ಅವರನ್ನ ನಂಬಿಸಿ, ಈ ಒಂದು ಬೇಡ, ಈ 2025 ನೀವು ಮುಟ್ಟಾದಂತಹ ವ್ಯಕ್ತಿಯನ್ನ ಯಾಕೆ ಹೊರಗಡೆ ಇಡ್ತೀರ? ಮುಟ್ಟಿ ನೋಡು ಹುಟ್ಟಿದೆ ಅಲ್ವೇ? ಅದನ್ನೇ ಕನಕದಾಸರು ಹೇಳೋದು, ಮಾತೆಯ ಉದರದೊಳು ನ ಮಾಸ ಮಲ ಮೂತ್ರದೊಳು ಯಾತನೆಯ ಯೋನಿ ಮುಖ ಮಾರ್ಗವಿಳಿದು ಭೂತಳಕ್ಕೆ ಬಂದ ಹದನೇನ ತೀರಿಸಿಕೊಂಡೆ, ಜಾತಿ ಯಾವುದು ನಿನ್ನ ಹೆಸರೇನು ಮರುಡೆ. ಈಗ ನೀನು ಬಂದಿದ್ದು ಎಲ್ಲಿಂದ? ಉದರದಿಂದ ಬಂದಿರಬಹುದು, ಬಟ್ ಬಂದಿದ್ದು ಹೊರ ಮಾರ್ಗ, ಯೋನಿಯ ಮಾರ್ಗ. ಅದರ ಯೋನಿಯ ಮಾರ್ಗದಲ್ಲಿ ಏನಿದೆ? ನಿನ್ನದೊಂದು ಶರೀರ ಇದೆ, ಅದರ ತುಂಬಾ ಪೊರೆ ಇದೆ, ಮಾಂಸಗಳಿದ್ದಾವೆ, ರಕ್ತ ಇದೆ. ಒಂದು ಮಗು ಹೊರಗಡೆ ಬಂದಾಗ ಅದರ ಮುಖದಲ್ಲಿ ಏನಿರುತ್ತೆ? ರಕ್ತದ ಕಲೆ ಇರುತ್ತೆ, ಅದರ ಜೊತೆಗೆ ಮಾಂಸಗಳು, ಅದರ ಜೊತೆಗೆ ನೀರು ಎಲ್ಲವೂ ಬರುತ್ತೆ. ಅಂತ ಮೇಲೆ ನೀನು ಹುಟ್ಟಿದ್ದಲ್ಲಿ ಒಂದು ಅಶುದ್ಧವಾದಂತಹ ಜಾಗದಿಂದ ಬರ್ತೀಯ ಅಂತಂದ್ರೆ ನೀನ್ ಯಾವ ಶುದ್ಧ ಆಗ್ತೀಯ? ಶುದ್ಧ ಅಲ್ಲ ನೀನು. ಅದಕ್ಕೆ ಸ್ನಾನ ಮಾಡೋದು ಶುದ್ಧ ಆಗೋದಿಲ್ಲ. ನೋಡಿ, ನೀನು ಯಾವ ತರ ಇವತ್ತು ನಾನು ಮಾತಾಡ್ತಾ ಇದ್ದೀನಿ, ಯಾಕೆ ಅಂದ್ರೆ ನನ್ನ ಹೃದಯದಲ್ಲಿ ಉಸಿರಿದೆ, ನನ್ನ ದೇಹದಲ್ಲಿ ಉಸಿರಿದೆ, ನಿಮ್ಮ ದೇಹದಲ್ಲಿ ಉಸಿರಿದೆ. ಇವತ್ತು ಈ ಉಸಿರು ಹೋದ ಒಂದು ಕ್ಷಣ ಪೂರ್ಣಿಮಾ ಸತ್ತೋದು ಅನ್ಬೋದು ಅಷ್ಟೇ. 5 ನಿಮಿಷದ ನಂತರ ಆ ಹೆಣನ ಹೇಗೆ ಸಾಗಿಸೋದು ಅನ್ನೋದು ಎಲ್ಲರಿಗೂ ಬರುವ ಪ್ರಶ್ನೆ. ಅಂದ್ರೆ ಉಸಿರಿದ್ದಾಗ ಮಾತ್ರ ನನಗೊಂದು ಐಡೆಂಟಿಟಿ ಇದೆ, ಉಸಿರು ಹೋದ ನಂತರ ನನಗೆ ಐಡೆಂಟಿಟಿ ಇಲ್ಲ, ನಾನು ದೇಹ, ಆ ದೇಹ ಹೆಣ ಆಗುತ್ತೆ ಅಂದಮೇಲೆ ಅಲ್ಲಿ ಜಾತಿ ಏನಕ್ಕೆ ಬರುತ್ತೆ, ಮೇಲು ಕೀಳು ಅನ್ನೋದು ಏನಕ್ಕೆ ಬರುತ್ತೆ? ಇದನ್ನ ಮಾಧ್ಯಮಗಳು ಮತ್ತೆ ಮತ್ತೆ ಹೇಳಬೇಕು. ನೋಡಿ, ಯಾವುದೇ ಜಾತಿ ಮಾಡೋದು, ಇವತ್ತು ಅಷ್ಟೇ ಜಾತಿ ಮಾಡೋದು ಯಾರು ಗೊತ್ತಾ? ತುಂಬಾ ತುಂಬಾನೇ ಓದ್ಕೊಂಡಿರೋರು ನಿಜವಾದ ಜಾತಿ ಮಾಡ್ತಾರೆ. ದುಃಖಕರಾಗುತ್ತೆ. ನಾನು ಯೂನಿವರ್ಸಿಟಿಲಿ ಇದ್ದೀನಿ, ನಮ್ಮ ಯೂನಿವರ್ಸಿಟಿ ಹೇಗಿದೆ ಅಂತಂದ್ರೆ ಬರೀ ಜಾತಿ ರಾಜಕಾರಣದಿಂದಲೇ ನಡೆಯುತ್ತೆ. ನಮ್ಮ ಪ್ರೊಫೆಸರ್ಸ್ಗಳು ಅಷ್ಟೇ ಹೇಳ್ಬಂದ ಬಿಡುವ ಗೊತ್ತಿಲ್ಲ, ಬಟ್ ಇದು ಒಂದು ಸಂದರ್ಭ ನಾನು ಹೇಳಲೇಬೇಕು. ಅವ್ರೇನು ನಾಳೆ ಪೇಪರಲ್ಲಿ ಬಂದ್ರೆ ಗೊತ್ತಾಗ್ಲಿ ಅವ್ರಿಗೆ. ಜಾತಿ, ನಮ್ಮ ಜಾತಿಯ ಹುಡುಗ ಅಂದ್ರೆ ಆ ಹುಡುಗನಿಗೆ PhD ಕೊಡ್ತಾರೆ, PhDಗೆ ಗೈಡ್ಶಿಪ್ ಕೊಡ್ತಾರೆ. ನನ್ನ ಜಾತಿಯ ಹುಡುಗ ಅಲ್ಲ ಅಂದ್ರೆ ತುಂಬಾ ಕಿರಿಕುಗಳು ನಡೀತವೆ. ದುರಂತ ಇದು ನಡೀತಿದ್ದಾಗ ಮಾಧ್ಯಮಗಳು ಹೇಗೆ ಇವನ್ನ ಪರಿವರ್ತನೆ ಮಾಡಬೇಕು, ಭಾಷೆಯ ಬಳಕೆ ಹೇಗಿರ್ಬೇಕು ನೋಡಿ. ನಮ್ಮ ಸರ್ ಕೂತಿದ್ದಾರೆ, ಅವರು JNU ನಲ್ಲಿ ಪ್ರೊಫೆಸರ್ ಆಗಿದ್ದಾಗ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್ ಅಂತ ಒಂದಿದೆ, ಬಿಳಿಮಲೆ ಸರ್ ಅದಕ್ಕೆ ಸಂಚಾಲಕರು, ಕನ್ನಡವನ್ನ ಕಲಿಸೋದಕ್ಕೆ. ಅವರು ಮೈಸೂರಲ್ಲಿ ಉತ್ತಮ ಭಾಷೆ ಇದೆ ಅಂತ ಹೇಳಿ, ಸಾಂಸ್ಕೃತಿಕ ಕೇಂದ್ರ ಅಂತ ಹೇಳಿ ಮೈಸೂರಿಗೆ ಫಾರಿನ್ ಸ್ಟೂಡೆಂಟ್ಸ್ನ ಕಳಿಸ್ತಾರೆ ಕನ್ನಡ ಕಲಿಯೋದಕ್ಕೆ. ನಮ್ಮ ಪ್ರೊಫೆಸರ್ ಆರ್ ಸುಂದರಂ ಕಲಿಸ್ತಾ ಇದ್ರು. ಈಗ ನಮ್ಮಗಳನ್ನ ಪರಿಗಣಿಸಿ ಸರ್ ಮಾರ್ಗದರ್ಶನದಲ್ಲಿ ನಾವು ವಿದೇಶಿಯರಿಗೆ ಭಾಷೆಯನ್ನ ಕಲಿಸೋ ಪ್ರಯತ್ನವನ್ನ ಮಾಡ್ತಿದ್ದೀವಿ. ಅವರಿಗೆ ಭಾಷೆ ಕಲಿಸುವ ಒಂದು ಸಂದರ್ಭದಲ್ಲಿ ನಾವು ಪೇಪರ್ ಅನ್ನು ಓದೋದಕ್ಕೆ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂದ್ರೆ ಬರುವ ಪತ್ರಿಕೆಗಳಲ್ಲಿ ಬರುವ ಭಾಷೆ ಅಷ್ಟು ಸುಂದರವಾಗಿರುತ್ತೆ, ಸಾಹಿತ್ಯಿಕವಾಗಿರುತ್ತೆ, ಅವರಿಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ. ನಾವು ಮೀಡಿಯಾ ನೋಡೋದಕ್ಕೆ ಹೇಳ್ತೀವಿ ಚಾನೆಲ್ಗಳನ್ನ, ಅಲ್ಲಿ ಬರುವಂತಹ ಸಾಧಾರಣವಾದ ಭಾಷೆ ಹೇಗಿರುತ್ತೆ ಅಂತ ಹೇಳಿ. ಇದು ಪತ್ರಿಕೆಯಲ್ಲಿರುವಂತಹ ಶಕ್ತಿ. ಆ ಶಕ್ತಿಯನ್ನು ಉಪಯೋಗಿಸಿಕೊಂಡು ನೀವು ಹೇಗೆ ಒಂದು ಸುದ್ದಿಯನ್ನ ಮಾಡಬಹುದು ಅನ್ನೋದು. ಕನಕದಾಸರು ಕೇವಲ ಜಾತಿ ವರ್ಗಗಳನ್ನ ಹೇಳಿದ್ರು ಅಂತ ಫೇಮಸ್ ಅಲ್ಲ. ನಿಜ ಹೇಳ್ತೀನಿ ಕೇಳಿ, ಅವರು ಬಳಸಿರೋ ಭಾಷೆ ಇದೆಯಲ್ಲ ಅತ್ಯದ್ಭುತ ಭಾಷೆ. ನಾನು ಅವ್ರ ಬಗ್ಗೆ PhD ಮಾಡ್ತಾ ಇದ್ದೀನಿ, ಯಾವುದು ಕೃತಿಗಳ ಶೈಲಿಯ ಅಧ್ಯಯನ ಅಂತ. ಆ ಕೃತಿಗಳು ಎಷ್ಟು ಅದ್ಭುತ, ಆ ಶೈಲಿ ಏನಿದೆಯಲ್ಲ, ಅವರು ಹಲವಾರು ಪದಗಳನ್ನ ಟಂಕಿಸ್ತಾರೆ. ಹಿಂದೆ ಪ್ರಜಾವಾಣಿಯವರು ಕೂಡ ತುಂಬಾ ಹೊಸ ಹೊಸ ಪದಗಳನ್ನ ಮಾಡ್ತಾ ಇದ್ರು ಅಂತ ಹೇಳಿ ನಾವು ಪ್ರಜಾವಾಣಿಯನ್ನು ನೋಡ್ತಾ ಇದ್ವಿ, ಪೇಪರ್ಗಳನ್ನ ನೋಡ್ತಾ ಇದ್ವಿ. ಇವತ್ತಿಗೂ ಕೂಡ ಎಷ್ಟೋ ಪೇಪರ್ಗಳಲ್ಲಿ ಹೊಸದಾದ ಟೆಕ್ನಿಕಲ್
ವರ್ಡ್ಸ್ಗೆ ಹೊಸ ಹೊಸ ಪದವನ್ನು ಟಂಕಿಸ್ತಾರೆ. ಅದು ಸಾಹಿತ್ಯ ಭಂಡಾರಕ್ಕೆ ಒಂದು ಕೊಡುಗೆ ಆಗುತ್ತೆ. ಭಾಷೆನೂ ಹಾಗೆ ಕನಕದಾಸರು ಎಷ್ಟು ಪದಗಳು ಟಂಕಿಸ್ತಾರೆ. ಕದನ ಕಜ್ಜಾಯ ಅಂತ ಒಂದು ಪದ ಇದೆ. ತಮ್ಮ ಮೋಹನ ತರಂಗಿಣಿಯಲ್ಲಿ ಅವರು ಮಾಡಬೇಕಾದ್ರೆ ಅದು ಒಂದು ಇದು ಬಾಣಾಸುರ ಕೃಷ್ಣನ ಮಗ ಅನಿರುದ್ಧ ಋಷಿಯನ್ನ ಬಾಣಾಸುರ ಮಗಳನ್ನ ಮದುವೆ ಆಗಕ್ಕೆ ಅಂತ ಹೋದಾಗ ಕರ್ಕೊಂಡು ಹೋಗ್ತಾನೆ ಅವಳನ್ನ. ಅದಕ್ಕೆ ಇವನು ಬಾಣಾಸುರ ಯುದ್ಧ ಮಾಡಕ್ ಬರ್ತಾನೆ. ಆ ಟೈಮಲ್ಲಿ ಬಾಣಾಸುರ ಪರವಾಗಿ ಶಿವನ ಪರಿವಾರ ಬರುತ್ತೆ, ಈ ಕಡೆ ಅನಿರುದ್ಧನ ಪರವಾಗಿ ಕೃಷ್ಣನ ಪರಿವಾರ ಬರುತ್ತೆ. ಅವರಿಬ್ಬರ ಮಧ್ಯೆ ನಡೆಯೋ ಯುದ್ಧ ಎಷ್ಟು ಅದ್ಭುತವಾಗಿ ಅವರು ಚಿತ್ರಿಸ್ತಾರೆ ಅಂತಂದ್ರೆ, ಕ್ರೂರವಾಗಿ ಖಂಡ ತುಂಡ ಆಗುವಂತಹ ಶರೀರದ ಬಗ್ಗೆನೂ ಮಾತಾಡ್ತಾರೆ. ಅದೇ ಸಮಯದಲ್ಲಿ ಅವರು ಗಣಪ ಮತ್ತು ಬಲರಾಮರ ನಡುವೆ ನಡೆಯುವಂತಹ ಯುದ್ಧ ಇದ್ದಾಗ ಅವ್ರು ಹೇಳ್ತಾರೆ, ಗಣಪಂಗೆ ಬಲರಾಮ ಹಾಸ್ಯ ಮಾಡಿ ಹೇಳ್ತಾನೆ, ಇಷ್ಟು ಡೊಳ್ಳು ಹೊಟ್ಟೆ ಓದ್ಕೊಂಡು ಆ ಚಿಕ್ಕ ಇಲಿಯಲ್ಲಿ ಬಂದಿದ್ಯಲ್ಲ ನೀನು, ನಿನಗೀಗಿದೆ, ನೀನೇನೋ ಭಾದ್ರಪದ ಮಾಸದ ಇದು ಕೊಡ್ತಾ ಇಲ್ಲ, ಕಡುಬನ್ ಕೊಡ್ತಾ ಇಲ್ಲ, ನಿನಗೆ ಮಾಡ್ತೀನಿ ನಾನು ಕದನ ಕಜ್ಜಾಯ ಅಂತಾನೆ. ಕದನ ಕಜ್ಜಾಯ ಅಂದ್ರೆ ಏನು? ನಾವು ತಿನ್ನೋ ಕಜ್ಜಾಯ ಒಂದೇ ಇಲ್ಲ, ಕಜ್ಜಾಯ ಮಾಡ್ಬೇಕಾದ್ರೆ ತಟ್ಟುತ್ತೀಯಲ್ಲ, ಆ ರೀತಿ ನಾನು ತಟ್ಟಿ ಕಳಿಸ್ತೀನಿ ಅಂತ. ಈ ಪದದ ಒಂದು ನುಡಿ ಅರ್ಥ ಇದೆಯಲ್ಲ, ಅದು ಅದ್ಭುತ. ಇದು ಇವತ್ತು ನಮ್ಮ ಈ ಒಂದು ಏನಿದೆ ಮಾಧ್ಯಮ ಈ ರೀತಿಯ ಪದಗಳ ಜೋಡಣೆಯಿಂದ ನಿಮ್ಮ ಏನು ಹೇಳಬೇಕು ಅಂದ್ಕೊಳ್ತೀರಾ ಅದನ್ನು ಖಂಡಿತವಾಗಿಯೂ ಹೇಳಬಹುದು ಅಂತ ಅನ್ನೋದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ಟೈಮ್ ಆಯ್ತು ಏನೋ ಗೊತ್ತಿಲ್ಲ, ನಾನು ಎಷ್ಟೊಂದು ಹೇಳಬೇಕು ಅಂತ ಅಂದ್ಕೊಂಡೆ, ಆದರೆ ಅದು ತುಂಬ ನಮ್ಮ ಹಿರಿಯರು ಆಗಲೇ ಹೇಳಿದ್ದಾರೆ. ಮತ್ತೆ ಹೇಳಿದ್ರೆ ಅದು ನಿಮಗೆ ಬೇಸರ ಆಗಬಹುದು. ನಮ್ಮ ಸಹ ಇವರು ಕೂಡ ಇದ್ದಾರೆ, ಅವರ ಅಭಿಪ್ರಾಯವನ್ನು ತಿಳಿಸೋದಕ್ಕೆ. ನನಗೆ ಇಷ್ಟು ಹೊತ್ತು ಇಷ್ಟು ಮಾತಾಡೋದಕ್ಕೆ, ಸಂವಾದದಲ್ಲಿ ಮತ್ತೆ ಮಾತಾಡ್ತೇನೆ ನಿಮ್ಮ ಜೊತೆ, ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಕ್ಷರಾದಂತಹ ಚಿಕ್ಕಣ್ಣ ಅವ್ರಿಗೂ ಕೂಡ, ಹಾಗೂ ಪ್ರಜಾವಾಣಿಯ ಮೈಸೂರು ಅಧ್ಯಕ್ಷರು ಆದಂತಹ ನರಸಿಂಹಮೂರ್ತಿ ಸರ್ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ನೀವು ಕೂಡ ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದ್ರಿ, ನಿಮಗೂ ಧನ್ಯವಾದಗಳು. ಬಹಳ ಸ್ವಾರಸ್ಯಕರವಾಗಿ ಮಾತನಾಡಿದ್ದಾರೆ CS ಪೂರ್ಣಿಮಾ ಅವರು. ಈಗ ಪ್ರತಿಕ್ರಿಯೆ ಸಮಯಕ್ಕೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ರಶ್ಮಿ ಕೋಟಿ ಅವ್ರನ್ನ. ಪ್ರತಿಕ್ರಿಯೆಗೆ ಅದು 5 ರಿಂದ 6 ನಿಮಿಷಗಳ ಕಾಲ ಅವಕಾಶ, ಅದರ ನಂತರ ಸಂವಾದಕ್ಕೆ ನಾನು ಬಿಡ್ತಾ ಇದ್ದೀವಿ. ದಯವಿಟ್ಟು ಬನ್ನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇದು ಸಮಾನತೆ, ಸೋದರತ್ವ ಮತ್ತು ಸಾಮರಸ್ಯ ಅನ್ನೋ ಈ ಪದಗಳನ್ನು ಉಚ್ಚರಿಸುವವರು, ಅದನ್ನು ಅನುಸರಿಸುವವರು, ಅವರಿಗೆ ಇವತ್ತಿನ ದಿನ ದೇಶದ್ರೋಹಿಗಳು ಅಂತ ಹಣೆಪಟ್ಟಿಯನ್ನು ಕಟ್ಟುತ್ತಾ ಇರುವಂಥ ಸಂದರ್ಭದಲ್ಲಿ ಆ ಪದಗಳನ್ನು ಕುರಿತಾಗಿ ಅದನ್ನು ನಾವು ಅದರ ಬಗ್ಗೆ ಒಂದು ವಿಚಾರಗೋಷ್ಠಿಯನ್ನು ಆಯೋಜನೆ ಮಾಡಿರುವಂತಹ ದುಸ್ಸಾಹಸಕ್ಕೆ ಕೈ ಹಾಕಿರೋ ಸಂಸ್ಥೆಗೆ, ಕನಕ ಅಧ್ಯಯನ ಕೇಂದ್ರಕ್ಕೆ ಹಾಗೂ ಪ್ರಜಾವಾಣಿಯವರಿಗೆ ನಾನು ಅಭಿನಂದನೆಯನ್ನು ಹೇಳೋದಕ್ಕೆ ಬಯಸ್ತೀನಿ. ಮತ್ತು ಈ ವಿಚಾರಗಳನ್ನು ಹರಡೋದಕ್ಕೆ, ಈ ಸೋದರತ್ವ, ಸಮಾನತೆ ಮತ್ತು ಸಾಮರಸ್ಯ ಅನ್ನೋ ವಿಚಾರಗಳನ್ನು ಹರಡೋದಕ್ಕೆ ಕನಕದಾಸರ ಜೀವನವನ್ನು ಇವರು ಉದಾಹರಣೆಯನ್ನಾಗಿ ಇಟ್ಕೊಂಡು ಅವರ ಜೀವನದ ಒಂದು ಮಾರ್ಗವನ್ನು ಅನುಸರಿಸಿದ್ರೆ ಹೇಗೆ ಈ ಒಂದು ವಿಚಾರಗಳನ್ನು ನಾವು ಸಾಧಿಸೋದಕ್ಕೆ ಸಾಧ್ಯ ಅನ್ನೋದನ್ನು ಒಂದು ಹೊಸ ಪ್ರಯೋಗಕ್ಕೆ ಈ ಒಂದು ಕೈ ಹಾಕಿದ್ದಾರೆ. ಈ ಕಾರ್ಯಕ್ರಮ ಆಯೋಜಿಸಿರೋದು ನಿಜವಾಗ್ಲೂ ಸ್ವಾಗತಾರ್ಹ. ಯಾಕೆ ಅಂತಂದರೆ ಕನಕದಾಸರು ಕೇವಲ ಸಂತ ಕವಿ ಮಾತ್ರ ಆಗಿರಲಿಲ್ಲ, ಅವರು ಸಾಮಾಜಿಕ ಸುಧಾರಕರು, ಸಮಾನತೆಯ ಪ್ರತಿಪಾದಕರು ಮತ್ತು ಸತ್ಯವನ್ನು ಹೇಳುವ ಧೈರ್ಯದ ಪ್ರತೀಕ ಕೂಡ ಆಗಿದ್ರು. ಇವತ್ತಿನ ಮಾಧ್ಯಮಗಳ ಭರಾಟೆಯಲ್ಲಿ ಕನಕದಾಸರು ಹಿಂದೆಂದಿಗಿಂತಲೂ ಇವತ್ತು ಹೆಚ್ಚು ಪ್ರಸ್ತುತ ಅಂತ ನನಗನ್ಸುತ್ತೆ. ಈಗಾಗಲೇ ಮೇಡಮ್ ಅವರು ಕನಕದಾಸರ ಒಂದು ಧ್ಯೇಯೋದ್ದೇಶಗಳನ್ನು ಮಾಧ್ಯಮದವರು ಹೇಗೆ ಒಂದು ಕಜ್ಜಾಯದ ರೀತಿಯಲ್ಲಿ ತಟ್ಟಿ, ಸಮರ ಕಜ್ಜಾಯದ ರೀತಿಯಲ್ಲಿ ತಟ್ಟಿ ಎಚ್ಚರಿಸಬೇಕು ಅನ್ನೋದನ್ನು ಹೇಳಿದ್ರು. ಆದರೆ ದುರಂತ ಅಂತಂದರೆ ಮಾಧ್ಯಮದವರು ಇವತ್ತಿನ ದಿನ ತಮ್ಮ ಕರ್ತವ್ಯವನ್ನೇ ಮರೆತು ಹೋಗುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಮಾಧ್ಯಮಗಳೇನೋ ಹೆಚ್ಚು ಗಲಾಟೆಯನ್ನು ಮಾಡ್ತಾ ಇವೆ, ಮಾಧ್ಯಮದಲ್ಲಿ ಹೆಚ್ಚು ವಿಚಾರ ಸಂಕಿರಣಗಳಂತೆ, ಚರ್ಚೆಗಳಂತೆ ಇದೆಲ್ಲ ಆಗ್ತಾ ಇದೆ. ಆದರೆ ಸತ್ಯ ಕಡಿಮೆ ಆಗ್ತಾ ಇದೆ,
ಸಂವೇದನೆ ಕುಗ್ತಾ ಇದೆ. ಈ ಹೊತ್ತಿನಲ್ಲಿ ನಮ್ಮ ಸಮಾಜಕ್ಕೆ ಬೇಕಾಗಿರೋದು ಬ್ರೇಕಿಂಗ್ ನ್ಯೂಸ್ ಅಲ್ಲ ಮಾಧ್ಯಮದಿಂದ, ಬದಲಾಗಿ ಸತ್ಯ ಯಾವುದು ಅನ್ನೋದನ್ನು ಹೇಳಬೇಕಾಗಿರುವಂತಹ ಧೈರ್ಯ ಮಾಧ್ಯಮಗಳು ಮಾಡಬೇಕಾಗಿವೆ. ಮನಸ್ಸನ್ನು ಕಟ್ಟಬಲ್ಲಂತಹ ಶಕ್ತಿ ಮಾಧ್ಯಮಗಳಿಗಿದೆ. ಅದನ್ನು ಮಾಧ್ಯಮಗಳು ಸಕ್ರಿಯವಾಗಿ ಉಪಯೋಗಿಸ್ಕೊಳ್ಬೇಕಾಗಿದೆ, ಪ್ರಯೋಗವನ್ನು ಮಾಡಬೇಕಾಗಿದೆ. ಇದನ್ನು ನಾವು ಕನಕದಾಸರ ಕೀರ್ತನೆಗಳಲ್ಲಿ ಬಹಳ ಅದ್ಭುತವಾಗಿ ನೋಡಬಹುದು. ಕನಕದಾಸರ ಕೀರ್ತನೆಗಳ ಅದರ ಜೊತೆಗೆ ಅವರ ಜೀವನವೂ ಕೂಡ ಇದಕ್ಕೆ ಬಹಳ ಉತ್ತಮ ಉದಾಹರಣೆಯಾಗಿದೆ. ಏಕೆಂದರೆ ಅವರು ದೇವರನ್ನು ಪ್ರಶ್ನಿಸಿದ್ರು, ಸಮಾಜವನ್ನು ಪ್ರಶ್ನಿಸಿದ್ರು, ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಧಿಕಾರವನ್ನು ಪ್ರಶ್ನಿಸಿದ್ರು, ಅಹಂಕಾರವನ್ನು ಪ್ರಶ್ನಿಸಿದ್ರು, ಜಾತಿಯನ್ನು ಪ್ರಶ್ನಿಸಿದ್ರು. ಆಗಲೇ ಎಲ್ಲರೂ ಹೇಳಿದ ಹಾಗೆ ಕುಲ ಕುಲ ಕುಲವೆಂದು ಹೊಡೆದಾಡದಿರು ಅಂತ ಹೇಳಿ 16ನೇ ಶತಮಾನದಲ್ಲೇ ಹೇಳಿದ್ರು. ಆದರೆ ನಾವು ಇವತ್ತು 21ನೇ ಶತಮಾನದಲ್ಲೂ ಕೂಡ ಅದೇ ಜಾತಿ, ಕುಲ, ಮತ, ಧರ್ಮಗಳನ್ನು ಇಟ್ಕೊಂಡು TRP ಚರ್ಚೆಗಳಲ್ಲಿ ತೊಡಗಿದ್ದೀವಿ. ಇವತ್ತಿನ ಮಾಧ್ಯಮ ಪ್ರಶ್ನಿಸುವ ಬದಲು ವಿಭಜಿಸುವ ಕೆಲಸವನ್ನು ಮಾಡ್ತಾ ಇದೆ. ಜಾತಿ ಹೆಸರಿನಲ್ಲಿ ರಾಜಕೀಯವನ್ನು ಮಾಡ್ತಾ ಇದೆ, ಧರ್ಮದ ಹೆಸರಿನಲ್ಲಿ ದ್ವೇಷವನ್ನು ಹರಡ್ತಾ ಇದೆ. ಮಹಿಳೆಯರ ಮೇಲೆ ನಡೆದ ಅತ್ಯಾಚಾರಕ್ಕೆ ಸೆಲೆಬ್ರಿಟಿಗಳ ಪ್ರತಿಕ್ರಿಯೆಯನ್ನು ಕೇಳ್ತಾ ಇದ್ದೀವಿ. ಕಾರ್ಮಿಕರ ಒಂದು ಮಾತುಗಳು, ಅವರ ಕಷ್ಟ ನಷ್ಟಗಳು, ದಲಿತರದು, ರೈತರ ಒಂದು ಧ್ವನಿಗೆ ಇವತ್ತು ಜಾಗವೇ ಇಲ್ಲದ ಹಾಗಾಗಿದೆ ಮಾಧ್ಯಮಗಳಲ್ಲಿ. ಇವತ್ತು ನಾವು ಉಸಿರಾಡ್ತಿರುವಂತಹ ಗಾಳಿ ವಿಷಕಾರಿಯಾಗಿದೆ. ರಾಜಧಾನಿಯಲ್ಲಿ ಟೆರರಿಸ್ಟ್ ಅಟ್ಯಾಕ್ಗಳಾಗ್ತಾ ಇದೆ, ರೂಪಾಯಿಯ ಮೌಲ್ಯ ಕುಸಿದಿದೆ, ರೈತರು ಕಂಗಾಲಾಗಿದ್ದಾರೆ, ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಸಿಕ್ಕು ಹಾಕುತ್ತಾ ಇದ್ದಾರೆ, ನಿರುದ್ಯೋಗದ ಸಮಸ್ಯೆ ಮಿತಿ ಮೀರಿ ಹೋಗಿದೆ, ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ವಿಜ್ಞಾನಿಗಳು ಮತ್ತು ಸುಶಿಕ್ಷಿತರು ಜೈಲಿನಲ್ಲಿ ಕೊಳಿತಾ ಇದ್ದಾರೆ, ಅತ್ಯಾಚಾರಿಗಳು ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಅಫ್ಕೋರ್ಸ್ ಅವ್ರಿಗೆ ಮೊನ್ನೆ ಮತ್ತೆ ಸುಪ್ರೀಂ ಕೋರ್ಟು ಅದನ್ನು ನಕಾರ ಮಾಡಿದೆ, ಅವ್ರಿಗೆ ಮತ್ತೆ ಜೈಲು ಶಿಕ್ಷೆ ಕಂಟಿನ್ಯೂ ಆಗದೆ ಅಂತ ಹೇಳಿ. ಆದರೆ ಇದು ಮಾಧ್ಯಮದ ಒಂದು ಸಾಧನೆ ಅಂತ ನಾನು ಹೇಳೋದಕ್ಕೆ ಬಯಸೋದಿಲ್ಲ. ಏಕೆಂದರೆ ಆ ಉನ್ನಾವೋ ಸಂತ್ರಸ್ತೆ ತಾನು ಧ್ವನಿಯನ್ನು ಎತ್ತಿ ತನಗೆ ಒಂದು ಅನ್ಯಾಯ ಆಗಿದೆ, ನನಗೆ ನ್ಯಾಯ ಬೇಕು ಅಂತ ಆಕೆ ಪ್ರತಿಭಟಿಸಿದ್ದಕ್ಕೆ ಆಕೆ ಧ್ವನಿಗೆ ಸಿಕ್ಕ, ಅದು ಆಕೆಯ ಹೋರಾಟಕ್ಕೆ ಸಿಕ್ಕ ಒಂದು ನ್ಯಾಯ ಅಂತ ಹೇಳೋದಕ್ಕೆ ಬಯಸ್ತೀನಿ. ಮಾಧ್ಯಮದ ಒಂದು ಸಾಹಸ ಅಲ್ವೇ ಅಲ್ಲ ಇದು. ಯಾವುದೇ ಮಾಧ್ಯಮವೂ ಕೂಡ ಮೇನ್ ಸ್ಟ್ರೀಮ್ ಮೀಡಿಯಾ ಇದಕ್ಕೆ ಮುನ್ನೆಲೆಗೆ ಬರಲಿಲ್ಲ. ಆದರೆ ಎಲ್ಲೋ ಒಂದಷ್ಟು ಕಡೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಒಂದಷ್ಟು ನಿಜವಾದ ಜರ್ನಲಿಸಮ್ನ ಇವತ್ತು ಮಾಡ್ತಾ ಇದ್ದಾರೆ, ಅಂಥವರ ಒಂದು ದುಸ್ಸಾಹಸದಿಂದನೇ ಅಂತ ಹೇಳಬೇಕು ಆಕೆಗೆ ಇವತ್ತು ನ್ಯಾಯ ದೊರಕಿದೆ. ಇಂತಹ ಜ್ವಲಂತ ಸಮಸ್ಯೆಗಳು ನಮ್ಮ ದೇಶವನ್ನು ಕಾಡ್ತಾ ಇರಬೇಕಾದ್ರೆ, ನಮ್ಮನ್ನೆಲ್ಲ ಕಾಡ್ತಾ ಇರಬೇಕಾದ್ರೆ ಸಂಸತ್ತಿನಲ್ಲಿ ನಮ್ಮ ಪ್ರತಿನಿಧಿಗಳು 10 ಗಂಟೆಗಳ ಕಾಲ ವಂದೇ ಮಾತರಂ ಕುರಿತು ಚರ್ಚೆಯನ್ನು ಮಾಡ್ತಾರೆ. ಇವತ್ತಿನ ಅತಿ ದೊಡ್ಡ ಅಪಾಯ ಅಂತಂದರೆ ಜಾತಿ, ಧರ್ಮ ಇವುಗಳ ಹೆಸರಿನಲ್ಲಿ ಸಮಾಜದಲ್ಲಿ ಹರಡ್ತಾ ಇರುವಂತಹ ದ್ವೇಷ. ಶಾಂತಿಯುತವಾಗಿ ನೀವೆಲ್ಲರೂ ಮೊನ್ನೆ ತಾನೇ ನೋಡಿರಬೇಕು, ಕ್ರಿಸ್ಮಸ್ ದಿನಾಚರಣೆ ಶಾಂತಿಯುತವಾಗಿ ಕ್ರಿಸ್ಮಸ್ಸನ್ನು ಆಚರಿಸ್ತಾ ಇರುವಂಥ ಹಲವಾರು ರಾಜ್ಯಗಳಲ್ಲಿ ಆಚರಿಸ್ತಾ ಇರೋರ ಮೇಲೆ ಹೇಗೆ ಹಲ್ಲೆಯನ್ನು ಮಾಡಿದ್ರು ಅನ್ನೋದು ನಾವೆಲ್ಲರೂ ಮಾಧ್ಯಮಗಳಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಂತೂ ಖಂಡಿತ ಅಲ್ಲ, ಆದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅದೆಲ್ಲ ಬಹಳಷ್ಟು ಹರಿದಾಡಿದ್ರು. ಇನ್ನು ಮಿರ್ಜಾ ಇಸ್ಮಾಯಿಲ್ ಅಂತಹ ದಿವಾನರು ಅವರನ್ನು ಗೌರವಿಸಿದ ನಮ್ಮ ರಾಜ್ಯದಲ್ಲಿ, ನಿಸಾರ್ ಅಹಮದ್ ಅಂತವರು ದಸರಾ ಉದ್ಘಾಟನೆ ಮಾಡಿದಂತಹ ನಮ್ಮ ನೆಲದಲ್ಲಿ, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಭಾಷೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವವನ್ನು ತಂದುಕೊಟ್ಟಂತಹ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡ್ತಾರೆ ಅನ್ನುವ ಸುದ್ದಿ ಬರ್ತಾ ಇದ್ದ ಹಾಗೆ ನ್ಯಾಯಾಲಯದ ಮೊರೆಯನ್ನು ಹೋದರು ಅದನ್ನು ತಡೆ ಹಿಡಿಯೋದಕ್ಕೋಸ್ಕರ. ಕಡೆಗೂ ನ್ಯಾಯಕ್ಕೆ ಜಯವಾಯಿತು, ಬಾನು ಮುಷ್ತಾಕ್ ಅವರು ಉದ್ಘಾಟನೆಯನ್ನು ಮಾಡಿದ್ರು, ಅದು ಬೇರೆ ವಿಚಾರ. ಆದರೆ ಈ ದ್ವೇಷದ ವಿಷ ಬೀಜ ಇವತ್ತು ಎಷ್ಟರ ಮಟ್ಟಿಗೆ ಹರಡ್ತಾ ಇದೆ ಅಂತಂದರೆ, ಧರ್ಮದ ಹೆಸರಿನಲ್ಲಿ ನಾವು ಪ್ರಾಣಿಗಳನ್ನು ವಿಭಾಗಿಸ್ಬಿಟ್ಟಿದ್ದೀವಿ. ಹಸು ಹಿಂದೂಗಳದಾದರೆ ಕುರಿ ಮುಸಲ್ಮಾನರದಾಗಿ ಹೋಗಿದೆ. ಬಣ್ಣಕ್ಕೂ ನಾವು ಧರ್ಮದ ಲೇಪನವನ್ನು ಹಚ್ಚಿಬಿಟ್ಟಿದ್ದೀವಿ. ಹಸಿರು ಮುಸಲ್ಮಾನರದಾದರೆ ಕೆಂಪು ಮತ್ತು ಕೇಸರಿ
ಹಿಂದೂಗಳದಾಗಿ ಹೋಗಿದೆ. ಹೀಗೆ ಮುಂದುವರಿತಾ ಇದ್ರೆ ಯಾವಾಗ ಎಲ್ಲ ಹಸಿರು ತರಕಾರಿಗಳು ಮುಸಲ್ಮಾನರದಾಗಿ ಹಿಂದೂಗಳಿಗೆ ಬರೀ ಟೊಮ್ಯಾಟೊ ಕ್ಯಾರೆಟ್ ಉಳಿಯುತ್ತೋ ಗೊತ್ತಿಲ್ಲ. ಅಂಥ ದಿನ ದೂರ ಕೂಡ ಇಲ್ಲ ಅಂತ ನನ್ನ ಅನಿಸಿಕೆ. ಇಂಥ ಸಂದರ್ಭದಲ್ಲಿ ಕನಕದಾಸರ ಕೀರ್ತನೆಗಳು ಇಂದಿನ ಮಾಧ್ಯಮಕ್ಕೆ ಪಾಠವಾಗಬೇಕು ಅಂತ ನನಗನ್ಸುತ್ತೆ. ಯಾಕೆಂದರೆ ಅವರು ಭಾಷೆಯನ್ನು ಆಯುಧವನ್ನಾಗಿ ಅವರು ಬಳಸಲಿಲ್ಲ, ಸೇತುವೆಯನ್ನಾಗಿ ಬಳಸಿದ್ರು. ಧರ್ಮವನ್ನು ಅವರು ಅಧಿಕಾರವನ್ನಾಗಿ ಬಳಸಲಿಲ್ಲ, ಮಾನವೀಯತೆಯ ಒಂದು ಮಾರ್ಗವಾಗಿ ಅವರು ಬಳಸಿದರು. ಇವತ್ತು ನಮ್ಮ ಮಾಧ್ಯಮಗಳು ಭಾಷೆಯನ್ನು ವಿಷವಾಗಿ ಬಳಸ್ತಾ ಇರುವಂತಹ ದಿನಗಳಲ್ಲಿ, ಧರ್ಮವನ್ನು ವ್ಯಾಪಾರ ಮಾಡ್ತಾ ಇರುವಂತಹ ದಿನಗಳಲ್ಲಿ ಕನಕದಾಸರ ಕೀರ್ತನೆಗಳು, ಅವರ ರಚನೆಗಳು ಮಾಧ್ಯಮದ ನೈತಿಕತೆಗೆ ಒಂದು ದಾರಿದೀಪ ಅಂತ ನಾನು ಭಾವಿಸ್ತೀನಿ. ಇನ್ನು ಸಾಮಾಜಿಕ ಜಾಲತಾಣಗಳ ಒಂದು ಭರಾಟೆ ಏನಿದೆ ಇವತ್ತಿನ ದಿನ, ಅಂಥ ಸಂದರ್ಭದಲ್ಲಿ ಒಂದು ಸುಳ್ಳು ಸುದ್ದಿ ಎಷ್ಟು ಬೇಗ ಸಾವಿರಾರು ಜನ, ಲಕ್ಷಾಂತರ ಜನರಿಗೆ ಹರಡೋದಕ್ಕೆ ಇವತ್ತು ಈ ಮಾಧ್ಯಮಗಳ ಮೂಲಕ ಆಗ್ತಾ ಇದೆ. ಒಂದು ದ್ವೇಷ ಭಾಷಣ ಮಾತು ಕ್ಷಣ ಮಾತ್ರದಲ್ಲಿ ವೈರಲ್ ಆಗಿ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಮಾನವೀಯತೆ ಮರೀಚಿಕೆಯಾಗಿ ಹೋಗ್ತಾ ಇದೆ, ಸುಳ್ಳುಗಳು ವಿಜೃಂಭಿಸ್ತಾ ಇವೆ, ನ್ಯಾಯ ಉಳ್ಳವರ ಮತ್ತು ಬಲಾಢ್ಯರ ಪಾಲಾಗ್ತಾ ಇದೆ. 21ನೇ ಶತಮಾನದಲ್ಲೂ ಹೆಣ್ಣು ಮಕ್ಕಳ ಹಕ್ಕುಗಳೆಲ್ಲ ಹತ್ತಿಕ್ಕಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮಾನವನ ಮೌಲ್ಯವನ್ನ ಹುಟ್ಟಿನಿಂದ ಅಲ್ಲ ಗುಣದಿಂದ ಅಳೆಯಬೇಕು ಅನ್ನೋದನ್ನ ಸಾರಿದ ಕನಕದಾಸರ ಜೀವನದ ಮೌಲ್ಯ ಇವತ್ತಿನ ಮಾಧ್ಯಮಗಳಿಗೆ ಅತ್ಯಂತ ಅಗತ್ಯವಾದ ದೃಷ್ಟಿಕೋನ ಆಗಿದೆ. ಹಾಗಾಗಿ ಮಾಧ್ಯಮಗಳು ಕನಕದಾಸರನ್ನ ನೆನಪಿಸಿಕೊಳ್ಳಬೇಕಾದ ಹೊತ್ತು ಇವತ್ತಾಗಿದೆ. ಅದನ್ನು ನಾವು ಜಯಂತಿಯ ಮೂಲಕ ಒಂದು ದಿನಕ್ಕೆ ಮಾತ್ರ ಸೀಮಿತ ಮಾಡೋದಲ್ಲ, ವಿಗ್ರಹ ಆಚರಣೆ ಕಾರ್ಯಕ್ರಮ ಮತ್ತು ಭಾಷಣಗಳಿಗೆ ಮಾತ್ರ ಸೀಮಿತ ಮಾಡೋದಲ್ಲ. ಪ್ರತಿಯೊಂದು ಸುದ್ದಿಯಲ್ಲಿ, ಪ್ರತಿಯೊಂದು ಚರ್ಚೆಯಲ್ಲಿ, ಪ್ರತಿಯೊಂದು ಪ್ರಶ್ನೆಯಲ್ಲಿ ಕನಕದಾಸರ ಮಾನವೀಯ ಧ್ವನಿಗಳು ಕೇಳೋ ಹಾಗೆ ಆಗಬೇಕು. ಹಾಗಾದಾಗ ಮಾತ್ರ ಮಾಧ್ಯಮಗಳು ಶಬ್ದವನ್ನ ಅಲ್ಲ, ಸಮಾಜದ ಒಂದು ಸಂವೇದನೆಯಾಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ವಿಚಾರಗಳೊಂದಿಗೆ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ರಶ್ಮಿಕೋಟೆ ಅವರಿಗೆ. ಈಗ ಡಾಕ್ಟರ್ ಮೈಸೂರು ಉಮೇಶ್ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಊಟದ ಸಮಯ, ಮಾತು ಸಂಕ್ಷಿಪ್ತಗೊಂಡ್ರೆ ಉತ್ತಮ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ. ವಿಚಾರವನ್ನು ಮಂಡನೆ ಮಾಡಿದ ಪೂರ್ಣಿಮಾ ಅವರು, ಪ್ರತಿಕ್ರಿಯೆಯನ್ನು ನೀಡಿದಂತಹ ರಶ್ಮಿಕೋಟಿಯವರು ಬಹಳ ಉತ್ತಮವಾದಂತಹ ವಿಚಾರಗಳೊಂದಿಗೆ ಬಹಳಷ್ಟು ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇಡೀ ವಿಚಾರ ಸಂಕಿರಣದ ಕಲಶಪ್ರಾಯವಾದಂತಹ ಒಂದು ಉದ್ಘಾಟನಾ ಭಾಷಣದಲ್ಲಿ ಪುರುಷೋತ್ತಮ ಬಿಳಿಮಲೆಯವರು ನಮ್ಮ ಪರಂಪರೆಯೊಳಗಿನ, ನಮ್ಮ ಚರಿತ್ರೆಯೊಳಗಿನ ಹಲವಾರು ಸಂಗತಿಗಳು ವರ್ತಮಾನಕ್ಕೆ ಎಷ್ಟು ಪೂರಕ, ಅವುಗಳನ್ನು ಗ್ರಹಿಸುವ ಬಗೆ, ಅವನ್ನು ಸ್ವೀಕರಿಸುವಂಥ ವಿಧಾನ, ಇದನ್ನೆಲ್ಲವನ್ನು ಕುರಿತಾಗೆ ಬಹಳ ಸೊಗಸಾಗಿ ಮಾತಾಡಿದ್ದಾರೆ. ಸಮಾನತೆ, ಸೋದರತ್ವ ಮತ್ತು ಸಹಬಾಳ್ವೆ, ಈ ಎಲ್ಲ ವಿಚಾರಗಳನ್ನು, ಇಂಥ ಬಹಳ ಗಹನವಾದಂತಹ ಶಬ್ದಗಳನ್ನು ನಮ್ಮ ಲಾಗಾಯತಿನಿಂದ ಅದನ್ನು ನಾವು ಬಳಸ್ತಾನೆ ಬರ್ತಾ ಇದ್ದೇವೆ. ಆದರೆ ಅವೆಲ್ಲವೂ ಕೂಡ ಕಾರ್ಯಗತವಾಗ್ತಾ ಇದೆಯಾ ಬದುಕಿನ ಸಂದರ್ಭದಲ್ಲಿ ಅಂತ ನಮ್ಮನ್ನು ನಾವು ಒಂದು ಕ್ಷಣ ಅವಲೋಕಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಮನುಷ್ಯನನ್ನ ದೂರ ಮಾಡುವಂಥದ್ದು, ಭೇದ ಮಾಡುವಂಥದ್ದು, ಎಲ್ಲವನ್ನ ತರತಮ್ಮ ಭಾವದಿಂದ ನೋಡುವಂಥದ್ದು, ತನ್ನ ಶ್ರೇಷ್ಠತೆಯನ್ನು ಸ್ಥಾಪಿಸುವಂಥದ್ದು, ಇದೆಲ್ಲವೂ ಕೂಡ ಈ ಪರಂಪರೆಯ ಒಳಗಡೆ ನಡೆದು ಹೋಗಿದೆ. ಈ ಸಂದರ್ಭದಲ್ಲಿ ಬುದ್ಧ ಪ್ರಜ್ಞೆ, ಕನಕ ಪ್ರಜ್ಞೆ, ಅಂಬೇಡ್ಕರ್ ಪ್ರಜ್ಞೆ, ಗಾಂಧಿ ಪ್ರಜ್ಞೆ, ಕುವೆಂಪು ಪ್ರಜ್ಞೆ ಅನ್ನುವಂತಹ ಈ ಆಕರ್ಷಕ ಶೀರ್ಷಿಕೆಯ ಅಡಿಯಲ್ಲಿ ನಾವೆಲ್ಲರೂ ಚರ್ಚೆಯನ್ನು ಮಾಡ್ತಾನೆ ಬರ್ತಾ ಇದ್ದೇವೆ. ಆ ಪ್ರಜ್ಞೆ ನಮ್ಮೊಳಗೆ ಹುಟ್ಕೊಂಡಿದೆಯಾ
ಅನ್ನುವಂತಹ ಪ್ರಶ್ನೆಯನ್ನು ನಾವು ಹಾಕೊಳ್ಳೇಬೇಕಾಗಿದೆ. ಕನಕದಾಸರು ಮಧ್ಯಕಾಲೀನ ಭಕ್ತಿ ಪರಂಪರೆಯ ಸಂದರ್ಭದಲ್ಲಿ ಬಹಳ ಪ್ರಮುಖವಾದಂಥ ಒಂದು ಹೆಸರು. ಬೆಳಿಗ್ಗೆ ಪ್ರಸ್ತಾಪ ಮಾಡಿದ ಹಾಗೆ ಆ ಕಾಲಘಟ್ಟದಲ್ಲಿ ಇದ್ದಂತಹ ಎಲ್ಲ ದಾಸರಲ್ಲಿ ಒಂದು ಹಿಂದುಳಿದ ಜಾತಿಗೆ ಸೇರಿದಂಥವರು ಕನಕದಾಸರು ಅಂಥೇಳಿ. ಕನಕದಾಸರು ಬದುಕಿದ್ದಂಥ ಸಂದರ್ಭದಲ್ಲಿ ಸಮಾನತೆಯ ಅನುಭವ ಅವರಿಗೆ ಸಿಗ್ತಾ, ಸೋದರತ್ವದ ಒಂದು ವಾತಾವರಣ ಅವರಿಗೆ ದಕ್ತಾ, ಸಹಬಾಳ್ವೆಯ ಒಂದು ಬದುಕು ಅವರಿಗೆ ಸಿಗ್ತಾ ಅಂತ ನಾವು ನೋಡ್ತಾ ಹೋದಾಗೆ ಖಂಡಿತ ಅವ್ಯಾವೂ ಕೂಡ ಅವರಿಗೆ ಸಿಗಲಿಲ್ಲ. ಯಾವಾಗ ಅಭಿವ್ಯಕ್ತಿ ರೂಪವಾಗಿ ಅಕ್ಷರದ ಮೂಲಕವೋ ಮಾತಿನ ಮೂಲಕವೋ ಯಾವುದು ಬರುತ್ತೆ ಅಂತಂದ್ರೆ, ಅನುಭವಿಸಿದ ತೊಂದರೆಗಳು, ತನಗೆ ತಾನು ಕಂಡುಂಡಂತಹ ಕೊರತೆಗಳು ಎಲ್ಲವೂ ಕೂಡ ಅಭಿವ್ಯಕ್ತಿಯಾಗಿ ಬರುತ್ತೆ. ಅದು ನಿಜವಾದ ಸಾಹಿತ್ಯ ಆಗುತ್ತೆ. ಸಿದ್ಧಲಿಂಗಯ್ಯವರ ಸಾಹಿತ್ಯ, ದೇವನೂರು ಮಹಾದೇವ ಅವರ ಸಾಹಿತ್ಯ, ಕುವೆಂಪು ಅವರ ಸಾಹಿತ್ಯ ಯಾಕೆ ನಮ್ಮ ಮನಸ್ಸಿನ ಆಳಕ್ಕೆ ಇಳಿಯುತ್ತೆ ಅಂತಂದ್ರೆ, ಅದು ನೈಜ ಅನುಭವದ ಅಭಿವ್ಯಕ್ತಿ. ಆ ಕಾರಣಕ್ಕೆ ಕನಕದಾಸರು ತಮ್ಮ ಕೀರ್ತನೆಗಳಲ್ಲಾಗಲಿ, ತಮ್ಮ ಕೃತಿಗಳಾದಂತಹ ನಳಚರಿತ್ರೆ ಆಗಲಿ, ರಾಮಧಾನ್ಯ ಚರಿತ್ರೆ ಆಗಿರಲಿ, ಮೋಹನ ತರಂಗಿಣಿ ಆಗಿರಲಿ, ಈ ಎಲ್ಲ ಕೃತಿಗಳಲ್ಲೂ ಕೂಡ ಅವರು ಧಾರ್ಮಿಕವಾದಂಥ ಸಂಗತಿಗಳನ್ನು ಹೇಳ್ತಾ ಇದ್ರು ಕೂಡ ಮನುಷ್ಯ ಸ್ವಭಾವಗಳನ್ನು ಅವರು ಪಾತ್ರಗಳ ಮೂಲಕ ಅವರು ತರ್ತಾ ಇರ್ತಾರೆ. ಆ ಕಾರಣಕ್ಕೆ ಕನಕದಾಸರ ಆ ಕಾವ್ಯಕ್ಕಿಂತಲೂ ಹೆಚ್ಚಾಗಿ ಬಹಳ ಪ್ರಭಾವಶಾಲಿಯಾಗಿ ನಮಗೆ ಕಾಣುವಂಥದ್ದು, ಜನಮಾನಸದಲ್ಲಿ ಉಳ್ಕೊಂಡು ಬಂದಿರುವಂಥದ್ದು ಅವರ ಕೀರ್ತನೆಗಳು. ನಾವು ಮಾಧ್ಯಮದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಈಗ ನಾವೊಂದು ಶಿಕ್ಷಿತ ಸಮುದಾಯ ನೋಡ್ತಾ ಇರುವಂತಹ, ಅಕ್ಷರಸ್ಥ ಸಮುದಾಯ ಕಾಣ್ತಾ ಇರುವಂತಹ ಒಂದು ಮಾಧ್ಯಮವನ್ನು ನಾವು ನೋಡ್ತಾ ಇದ್ದೇವೆ. ಕನಕದಾಸರನ್ನ ಒಂದು ಜನಪದ ಮಾಧ್ಯಮ ನೋಡಿರುವಂಥದ್ದು ಇದೆಯಲ್ಲ, ಅದು ಕೂಡ ಮುಖ್ಯ. ಕನಕದಾಸರು ಯಾವ ಜಾತಿ ಅಂತೇಳಿ ನೋಡಲಿಲ್ಲ, ಜನಪದರು ಯಾವ ಪಂಗಡದವರು ಅಂತ ನೋಡಲಿಲ್ಲ. ಕನಕದಾಸರು ಯಾವ ಉಪಮೆಗಳ ಮೂಲಕ, ರೂಪಕಗಳ ಮೂಲಕ, ಧ್ವನಿಯ ಮೂಲಕ ಕಾವ್ಯಗಳನ್ನು ಕಟ್ಟಿದ್ದಾರೆ ಅಂತೇಳಿ ನೋಡಲಿಲ್ಲ. ಜನಪದರಿಗೆ ಕನಕದಾಸ ಒಬ್ಬ ಸಜ್ಜನ ಅನ್ನುವ ರೀತಿಯಲ್ಲೇನೆ ಜನಪದ ಮಾಧ್ಯಮ ಅವರನ್ನ ಕಂಡಿದೆ. ಈಗ ಎಲೆಕ್ಟ್ರಿಕ್ ಮಾಧ್ಯಮಗಳ ಸಂದರ್ಭದಲ್ಲಿ ನಾವು ಇದ್ದೇವೆ, ಬಹುಮಾಧ್ಯಮಗಳ ಭರಾಟೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕನಕದಾಸರನ್ನು ನಾವು ಹೇಗೆ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಪ್ರಶ್ನೆ. ಅದು ಕನಕ ಪ್ರಜ್ಞೆ ಅಂತಂದ್ರೆ, ಕನಕದಾಸರ ಸಾಹಿತ್ಯ ಪ್ರಜ್ಞೆಯ ಜೊತೆಗೆ ನೈತಿಕ ಪ್ರಜ್ಞೆಯನ್ನು ನಾವು ನೋಡ್ತೀವಿ. ಇದು ಬಹಳ ಮುಖ್ಯ. ಕನಕ ಪ್ರಜ್ಞೆ ಅಂತಂದ್ರೆ ಅದಕ್ಕೆ ಒಂದು ಆ ಶಬ್ದವನ್ನ ಇಟ್ಕೊಂಡು ಅದರ ಅರ್ಥವ್ಯಾಪ್ತಿಗಳನ್ನ ವಿಸ್ತರಿಸುವಂಥದ್ದು ಅಷ್ಟೇ ಅಲ್ಲ, ಬೇರೆ ಅರ್ಥಗಳಲ್ಲಿ ಅದನ್ನು ನೋಡುವಂಥದ್ದಲ್ಲ. ನಿಜವಾಗಿ ಬೇಕಾಗಿರುವಂಥದ್ದು ಆ ನೈತಿಕ ಪ್ರಜ್ಞೆ. ಆ ನೈತಿಕ ಪ್ರಜ್ಞೆಯ ಒಳಗೆ ನಮ್ಮ ಮಾಧ್ಯಮ ಇದೆಯಾ ಇಲ್ವಾ ಅನ್ನೋದಕ್ಕೆ ಅದು ಬೇರೆ ತರಹದ ಒಂದು ವಿಚಾರಗೋಷ್ಠಿಯನ್ನು ನೀಡಬೇಕಾದಂಥ ಅವಶ್ಯಕತೆ ಇದೆ ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ಪ್ರಭುತ್ವದ ವ್ಯವಸ್ಥೆಯ ಒಳಗಡೆ ನಾವು ಬದುಕಲಿಕ್ಕೆ ಹೊರಟಾಗ ನಿರ್ದೇಶನಕ್ಕೆ ನಾವು ಒಳಗಾಗಿರ್ತೇವೆ, ನಿರ್ದೇಶನಗಳು ಇರ್ತವೆ. ಆ ನಿರ್ದೇಶನದ ಅನ್ವಯ ನಮ್ಮ ಬದುಕು ಸಾಗ್ತಾ ಇರ್ತದೆ. ಪ್ರಭುತ್ವದ ಅನುಭವವನ್ನೇ ಬಿಟ್ಟಂತ ಬುದ್ಧ ಪ್ರಭುತ್ವದ ಜೊತೆ ಇದ್ಕೊಂಡೇನೆ ಜನಮುಖಿಯಾದಂತಹ ಬಸವ, ಪ್ರಭುತ್ವದ ಅನುಭವಗಳಿದ್ರೂ ಕೂಡ ಪ್ರಭುತ್ವವನ್ನ ಧಿಕ್ಕರಿಸದೇನೆ ಆಧ್ಯಾತ್ಮವನ್ನ ಸ್ವೀಕರಿಸಿದಂತಹ ಕನಕ, ಇವರೆಲ್ಲ ಮಾದರಿಗಳು ನಮ್ಮ ಕಣ್ಣ ಮುಂದೆ ಇವೆ. ಈ ಮಾದರಿಗಳು ಮಾಧ್ಯಮದ ಮಾದರಿಗಳಾಗಬೇಕು. ಯಾಕೆ ಅಂತಂದ್ರೆ, ಕನಕದಾಸರು ಇದಾರಲ್ಲ, ನಿಜದ ಪ್ರಸರಣವನ್ನ ಮಾಡದಂತವರು. ಅವರು ಸತ್ಯವಂತರು ಬದುಕಬೇಕು. ಸತ್ಯವಂತರಿಗೆ ಇದು ಕಾಲವಿಲ್ಲ ಅಂತ ಹೇಳಿದ್ರು ಕೂಡ ಸತ್ಯವಂತರ ಅವಶ್ಯಕತೆ ಏನಿದೆ ಅನ್ನೋದನ್ನ ಅವರು ತಮ್ಮ ಕೀರ್ತನೆಗಳ ಮೂಲಕ ಪ್ರತಿಪಾದನೆ ಮಾಡಿದರು. ಹಾಗಾಗಿ ಸತ್ಯವನ್ನ ಸ್ಥಾಪಿಸಬೇಕಾದಂತಹ, ಸತ್ಯವನ್ನ ನುಡಿಯಬೇಕಾದಂತಹ, ಸತ್ಯವನ್ನ ತಲೆಮಾರಿಗೆ ಕಲಿಸಬೇಕಾದಂತಹ ಜರೂರು ಪ್ರತಿಯೊಬ್ಬರಲ್ಲೂ ಇದೆ. ಇದು ಮಾಧ್ಯಮದ ಕೆಲಸ, ಇದು ಸಾಹಿತ್ಯದ ಕೆಲಸ, ಇದು ಮಾತುಗಾರರ ಕೆಲಸ ಅಂತ ಅಂದ್ಕೊಂಡು ಮೌನವನ್ನು ವಹಿಸುವಂಥದ್ದಲ್ಲ.
ಎಲ್ಲ ಮಾದರಿಗಳು ನಮಗೆ ಕಣ್ಣ ಮುಂದೆ ಇದೆ. ಆ ಕಾರಣಕ್ಕೆ ನಮ್ಮನ್ನು ನಾವು ಪ್ರಯೋಗಕ್ಕೆ ಒಳಗೆ ಮಾಡಿಕೊಳ್ಬೇಕು. ಗಾಂಧಿಯವರು ತನ್ನನ್ನು ತಾನು ಪ್ರಯೋಗಕ್ಕೆ ಒಳಗೆ ಮಾಡಿಕೊಂಡ್ರು. ಇದು ನನ್ನ ಸತ್ಯಾನ್ವೇಷಣೆ, ಬೇರೆಯವರನ್ನ ಕುರಿತು ನಾನು ಹೇಳ್ತಾ ಇಲ್ಲ, ಇದು ನನ್ನ ಸತ್ಯಾನ್ವೇಷಣೆ. ಹಾಗಾಗಿ ಮಾಧ್ಯಮಗಳು ಕೂಡ ಅನ್ವೇಷಣೆಗೆ ಒಳಗಾಗಬೇಕಾದಂತಹ ಕಾಲಘಟ್ಟದಲ್ಲಿ ನಾವು ಇದ್ದೇವೆ. ಒಂದು ಮಾಧ್ಯಮ ಭಾಷೆ ಎಲ್ಲಿ ಪತನವಾಗುತ್ತೋ ಒಂದು ಸಂಸ್ಕೃತಿ ನಾಶ ಆಗುತ್ತೆ ಅನ್ನುವಂತಹ ಮಾತು ನಿಜಕ್ಕೂ ಸತ್ಯ. ಅದರಲ್ಲಿ ಎರಡು ಮಾತು ಇಲ್ಲ. ಅದರಿಂದ ಕನಕದಾಸರ ಈ ಬಗೆಗೆ ಮಾತಾಡಲಿಕ್ಕೆ ಹೋಯಿತು ಅಂತಂದರೆ ಸಾಕಷ್ಟು ಸಂಗತಿಗಳು ಇದ್ದಾವೆ. ಒಂದೇ ಒಂದು ಕಡೆಯದಾಗಿ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಪ್ರತಿಕ್ರಿಯೆಗೆ 3 ನಿಮಿಷ ಅಂತ ಹೇಳಿದರು. ಕಷ್ಟ ಅದು. ನಮ್ಮ ಪೂರ್ಣಿಮಾ ಅವರು ಸಮಾನತೆ, ಸೋದರತ್ವ, ಸಹಬಾಳ್ವೆಯ ಬಗ್ಗೆ ಮಾತಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ಅವರು ಸಾಹಿತ್ಯದ ವಿಚಾರಗಳನ್ನೇ ಮಾತಾಡಿದ್ರು. ಬಹಳ ತೊಂದರೆ, ತಪ್ಪೇನಿಲ್ಲ. ಅಲ್ಲೂ ಕೂಡ ಹಲವಾರು ವೈಚಾರಿಕ ಸಂಗತಿಗಳು ಇದ್ವು. ಕಡೆಯದಾಗಿ ಒಂದೇ ಒಂದು ಮಾತು, ಸಮಾನತೆ, ಸಹಬಾಳ್ವೆ, ಸಹೋದರತ್ವ ಅನ್ನುವಂಥದ್ದು ನಮ್ಮ ಮಾತಿನ ಮೂಲಕ ವ್ಯಕ್ತವಾಗಬಾರ್ದು, ಅದು ಅಂತರಂಗದಿಂದ ವ್ಯಕ್ತವಾಗಬೇಕು. ಇದು ಕೇವಲ ಮಾಧ್ಯಮ ಕ್ಷೇತ್ರಕ್ಕೆ ಅಷ್ಟೇ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಾನವತೆ ಅನ್ನುವಂಥದ್ದು ತುಡಿತಾ ಇದ್ರೆ ಶಾಂತಿಯನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ. ನಮಸ್ಕಾರ.